ನಮಸ್ಕಾರ. ಈಗ 4ನೇ ಪದ್ಯದ ಉಳಿದ ಭಾಗವನ್ನು ನೋಡೋಣ. ಹೊಲುಬಿದಳ್ ಕಲ್ಮರಂ ಕರಗುವಂತೆ. ಇದುವರೆಗೆ 12 ಪದ್ಯಗಳಾಗಿದ್ದಾವೆ. 12 ಪದ್ಯಗಳನ್ನು ಅದರ ಏನಿತ್ತು ಅದರಲ್ಲಿ ಅನ್ನೋದನ್ನು ನೋಡೋಣ. ಮೊದಲನೇ ಪದ್ಯ 2ನೇ ಪದ್ಯದಲ್ಲಿ ಸೀತೆಯನ್ನು ಲಕ್ಷ್ಮಣ ರಥದಲ್ಲಿ ಕಾಡಿಗೆ ಕರೆದೊಯ್ಯುವುದು. ನಾನು ಓದ್ತೀನಿ, ಹಾಗೆ ಅರ್ಥ ಆಗುತ್ತೆ ನೋಡಿ. ಅರಸ ಕೇಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್ ಚಲಿಸುವ ಪತಾಕೆ ರಘುವರನ್ ಅಂಗನೆಯನ್ ಉಳಿದನ್ ಅಹಹ ಎಂದು ಅಡಿಗಡಿಗೆ ತಲೆಗೊಡುಹುವಂತೆ ಇರಲ್ಕೆ. ಪರಮದಾರುಣಂ ಆಯ್ತು ಇದು ಎಂದು ಅಯೋಧ್ಯಾಪುರದ ನೆರವಿಯ ಜನಂ ಗುಜುಗುಜಿಸಿ ಮನದಿ ಕರಗಿ ಕಾತರಿಸುತ್ತ ಇರೆ ಪರಿಸಿದಂ ಕಾಡ ಬಟ್ಟೆಗೊಂಡು ಅನಿಲ ವೇಗದಿಂದ ಆ ರಥವನು ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು ಬಳಿಕ ನಾವಿಕರೊಡನೆ ನಾವದೊಳ್ ಗಂಗೆಯಂ ಕಳೆದು ನಿರ್ಮಲ ತೀರ್ಥದೊಳ್ ಮಿಂದು ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತ ಒಳಗೊಳಗೆ ಮರುಗಿ ಬಿಸುಸುಯ್ದು ಚಿಂತಿಸುತ್ತೆ ಮುಂದೆಳೆದ ಉಗ್ರ ಮೃಗ ಪಕ್ಷಿಗಣದಿಂದ ಘೂರ್ಮಿಸುವ ಹಳುವಮಂ ಪೊಕ್ಕನ್ ಅಡಿಯಿಡುವಡೆ ಅಸದಳಂ ಎಂಬ ಕರ್ಕಶದ ಮಾರ್ಗದಿಂದ. ಮುಂದೆ ಇದ್ದಂಥ ಕಾಡಿನ ವರ್ಣನೆ 3ನೇ ಪದ್ಯದಲ್ಲಿದೆ. ಇರುಳಂತೆ ಪಗಲಂತೆ ಮಖದಂತೆ ದಿವದಂತೆ ವರಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮ ಅರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವ ಆವಾಸಮಂ ಆಗಿ ಧುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರಪುಂಡರೀಕ ವಿದ್ರುಮ ವೃಕ್ಷಮಯದೊಳ್ ಇಡಿದು ಇರ್ದುದು ಆ ಮಹಾಟವಿ ಜಾನಕಿಯ ಕಣ್ಣಿಗೆ ಘೋರತರಮಾಗಿ ಮುಂದೆ. ಜಾನಕಿಯ ಕಣ್ಣಿಗೆ ಘೋರವಾದ ಕಾಡು ಕಾಣುತ್ತೆ. ಇಲ್ಲಿ ಶ್ಲೇಷಯುಕ್ತ ಕ್ರಮೋಪಾಲಂಕಾರ ಇದೆ. ಅದು ಅದರ ಸಾರಾಂಶ ಹೀಗಿದೆ. ಆ ಕಾಡಿನಲ್ಲಿ ಇರುಳಿನ ಚಂದ್ರನಂತಹ ಸೋಮಲತೆಗಳು, ಹಗಲಿನ ಸೂರ್ಯನಂತಹ ಎಕ್ಕದ ಗಿಡಗಳು, ಯಜ್ಞದ ಅಗ್ನಿಯಂತೆ ಕಂಗೊಳಿಸುವ ನವಿಲುಗಳು, ಸ್ವರ್ಗದ ಇಂದ್ರನಂತೆ ಸೊಗಸುವ ನವಿಲು, ಹಾಲ್ಗಡಲಿನಲ್ಲಿ ವಾಸಿಸುವ ವಿಷ್ಣುವಿನಂತಹ ಸಿಂಹಗಳು, ಕೈಲಾಸಗಿರಿಯಲ್ಲಿ ಸ್ತುತಿಸಲ್ಪಡುವ ಶಂಕರನಂತಹ ಮುಳ್ಳುಗಳು, ಯುದ್ಧದಲ್ಲಿನ ಬಾಣಗಳಂತಿರುವ ಹುಲ್ಲು, ಕೊಳದಲ್ಲಿನ ಕಮಲದಂತಹ ಹುಲಿ, ಸಮುದ್ರದ ಹವಳದಂತಹ ಮರಗಳು, ಆಕಾಶದ ನಕ್ಷತ್ರಗಳಂತಹ ಕರಡಿಗಳಿಂದ ಇಡಿಕಿರಿದು ತುಂಬಿದ್ದು ಜಾನಕಿಯ ಕಣ್ಣಿನ ಮುಂದೆ ಅತಿ ಘೋರವಾಗಿ ಕಂಡಿತು. ಆವಾಗ ಸೀತೆ ಕೇಳ್ತಾಳೆ, ತಾಪಸಾಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದಿದೆಯಲ್ಲ, ಎಲ್ಲಿ ಆ ತಾಪಸಾಶ್ರಮ, ಇನ್ನೂ ಎಷ್ಟು ದೂರ ಅನ್ನೋ ತರಹ ಕೇಳ್ತಾಳೆ. ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗಳು, ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು, ಎಲ್ಲಿ ಸುಹವಿಗಳ ಕಂಪು ಒಗೆದ ಪೊಗೆ ತಳೆದ ಅಗ್ನಿಹೋತ್ರದ ಕುಟೀರಂಗಳು, ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳು, ಅಲ್ಲಿಗೆ ಒಯ್ಯದೆ ದಾರುದಾರುಣದ ಕಟ್ಟಡವಿಗೆ ಇಲ್ಲಿಗೆ ಏಕೆ ಐತಂದೆ, ತಂದೆ ಸೌಮಿತ್ರಿ ಹೇಳು ಎಂದು ಜಾನಕಿ ಸುಯ್ದಳು. 5ನೇ ಪದ್ಯದಲ್ಲಿ ನಿನ್ನನ್ನು ಕಾಡಿಗೆ ಬಿಟ್ಟು ಬಾ ಅಂತ ಹೇಳಿದಾನೆ ರಾಮ, ಅದಕ್ಕೆ ಕರ್ಕೊಂಬಂದಿದ್ದೀನಿ ಅಂತ ಹೇಗೆ ಹೇಳಲಿ ಅಂತನ್ಬಿಟ್ಟು ಲಕ್ಷ್ಮಣನ ಸಂದಿಗ್ಧ. ಆಮೇಲೆ ಹೇಗೆ ಬಿಟ್ಟು ಹೋಗಲಿ ಕಾಡಿನಲ್ಲಿ ಅಂತ. ನರನಾಥ ಕೇಳು ಅವನಿಸುತೆ ನುಡಿದ ಮಾತಿಗೆ ಉತ್ತರವನ ಆಡದೆ ಮನದೊಳ್ಳು ಉರೆನೊಂದು ರಾಘವೇಶ್ವರನೆಂದ ಕಷ್ಟಮಂ ಪೇಳ್ದಪೆನೋ ಮೇಣ್ ಉಸಿರದೆ ಇರ್ದಪೆನೋ ನಿಷ್ಠುರದೊಳು ತರಣಿಕುಲ ಸಾರ್ವಭೌಮನ ರಾಣಿಯಂ ಬನದೊಳ್ ಇರಿಸಿ ಪೋದಪೆನ್ ಎಂತೋ ಪೋಗದೆ ಇರ್ದೊಡೆ ಸಹೋದರನ್ ಅದು ಏನು ಎಂದಪನು ಹಾ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು. 6ನೇ ಪದ್ಯದಲ್ಲಿ ಲಕ್ಷ್ಮಣ ಹೇಳ್ಬಿಡ್ತಾನೆ. ಹೇಳೋದ್ರಲ್ಲಿ ಅದೇ ಉಸಿರಿನಲ್ಲೇ ಮೆಲ್ಲ ಮೆಲ್ಲನೆ ನೀನು ಮನಸ್ಸು ಬಂದಲ್ಲಿಗೆ ಹೋಗು ಅಂತಲೂ ಹೇಳ್ಬಿಡ್ತಾನೆ. ಅದನ್ನು ನೋಡಿ. ದೇವಿ ನಿನಗೆ ಇನ್ನೆಗಂ ಪೇಳ್ದುದಿಲ್ಲ ಅಪವಾದಂ ಆವರಿಸೆ ನಿನ್ನನ್ ವಲ್ಲದೆ ರಘುಕುಲೋದ್ಭವಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದು ಎನಗೆ ನೇಮಿಸಿದೊಡೆ ಆ ವಿಭುವಿನ ಆಜ್ಞೆಯಂ ಮೀರಲ್ ಅರಿಯದೆ ಮೆಲ್ಲನೆ ಈ ವಿಪಿನಕ್ಕೆ ಒಡಗೊಂಡು ಬಂದೆನ್. ಇನ್ನು ಒಯ್ಯೊಯ್ಯೊನೆ ಆವಲ್ಲಿಗಾದೊಡಂ ಪೋಗು ಎಂದು ಲಕ್ಷ್ಮಣಂ ಬಾಷ್ಪಲೋಚನನ್ ಆದನು.
ರಾಮ ಕಾಡಿನಲ್ಲಿ ಬಿಟ್ಟು ಬಾ ಅಂತ ಹೇಳಿದಾನೆ, ಅವನು ನಿನ್ನನ್ನು ಬಿಟ್ಟಿದ್ದಾನೆ ಅಂತ ಹೇಳಿದ ತಕ್ಷಣ ಸೀತೆಯ ಮೇಲೆ ಏನದರ ಪರಿಣಾಮ ಆಯಿತು ಅನ್ನೋದು 7ನೇ ಪದ್ಯದಲ್ಲಿದೆ. ಅವಳು ಮೂರ್ಛೆ ಹೋಗ್ತಾಳೆ. ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಡಿ ಮುರಿದು ಇಳೆಗೆ ಒರಗುವಂತೆ ಲಕ್ಷ್ಮಣನ ಮಾತು ಕಿವಿ ತೆರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳು ಅಂಗನೆ ಧರೆಗೆ ನಡುನಡುಗುತ್ತಾ ಮರೆದಳ್ ಅಂಗೋಪಾಂಗಮಂ ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರ್ ತಳೆದು ಪತ್ರದಿಂ ಕೊಡೆ ಪಿಡಿದು ಸೆರಗಿಂದೆ ಬೀಸಿ ರಾಮನ ಸೇವೆ ಸಂದುದೇ ತನುಗೆಂದು ರೋಧಿಸಿದನು. ಇನ್ನು 8ನೇ ಪದ್ಯದ ಮತ್ತು 9ನೇ ಪದ್ಯದಲ್ಲಿ ರಾಮನೇ ಆಜ್ಞೆ ಮಾಡಿದ ಮೇಲೆ ನಾನು ಅವನನ್ನು ಬಿಟ್ಟು ಹೇಗಿರಲಿ, ಮದುವೆ ಆದಂದಿನಿಂದ ಜೊತೆಗಿದ್ದ, ನಾನು ಅಗಲ್ದಾಗ ದುಃಖಿಸಿದ, ಕಪಿ ಸೈನ್ಯ ಕಟ್ಟಿ ರಾವಣನನ್ನು ಸಂಹರಿಸಿ ಅಗ್ನಿ ಪರೀಕ್ಷೆಗೆ ನನ್ನನ್ನು ಗುರಿ ಮಾಡ್ದ, ಆವಾಗ ನನ್ನಲ್ಲಿ ತಪ್ಪನ್ನು ಎತ್ತಿ ತೋರಿಸ್ಲಿಲ್ವಲ್ಲ, ಈಗ ಅದನ್ನು ಹೇಳ್ತಾ ಇದ್ದಾನಲ್ಲ ಅಂತ ಸೀತೆ ಹಿಂದಿನದನ್ನೆಲ್ಲ ನೆನೆಸಿಕೊಂಡು ದುಃಖ ಪಡುವಂಥದ್ದು 8 ಮತ್ತು 9ನೇ ಪದ್ಯದಲ್ಲಿದೆ. ಮತ್ತೆ ಇನ್ನೊಮ್ಮೆ ಓದ್ತೀನಿ ನೋಡಿ. ಬಿಟ್ಟನೆ ರಘೂಧ್ವಹಂ ನನ್ನನು ಅಕಟಕಟ ತಾ ಮುಟ್ಟನೆ ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ ಸುಮಿತ್ರಾ ತನುಜ ಕಟ್ಟರಣ್ಯದೆ ಕಳುಹಿ ಬಾ ಎಂದು ನಿನಗೆ ಕೊಟ್ಟನೆ ನಿರೂಪಮಂ ತಾನು ಎನ್ನ ಕಣ್ಬಟ್ಟೆಗೆಟ್ಟನೆ ಮನೋವಲ್ಲಭನನ್ನಗಲ್ದು ಅಡವಿಯೊಳ್ ನೆಟ್ಟನೆ ಪಿಶಾಚದ ಓಲ್ ಎಂತಿಹೆನೋ ಕೆಟ್ಟೆನಲ್ಲ ಎಂದು ಒರಲ್ದಳ್ ಅಬಲೆ ಎಂದು ಕೌಶಿಕ ಮುನಿಪನ ಒಡನೆ ಮಿಥಿಲಾಪುರಕ್ಕೆ ಬಂದು ಹರಧನುವ ಮುರಿದು ಎನ್ನಂ ಮದುವೆಯಾದನ್ ಅಂದು ಮೊದಲಾಗಿ ರಮಿಸಿದನ್ ಎನ್ನೊಳ್ ಆನ್ ಅಗಲ್ದೊಡೆ ತಾಂ ನವೆದಂ ಅಲ್ಲದೆ ಒಂದಿದನೆ ಸೌಖ್ಯಮಂ ರಾಮನ್ ಎನಗಾಗಿ ಕಪಿವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು ಅಗ್ನಿಮುಖದೊಳ್ ಪರೀಕ್ಷಿಸಿದನ್ ಎನ್ನೊಳ್ ಅಪರಾಧಮಂ ಕಾಣಿಸಿದನೇ. ಆಮೇಲೆ ಲಕ್ಷ್ಮಣನ ಸ್ಥಿತಿಯನ್ನು ತಕ್ಷಣ ಸೀತೆ ಅರ್ಥ ಮಾಡಿಕೊಂಡು ನೀನು ಹೋಗಪ್ಪ ಅಂತ ಹೇಳ್ತಾಳೆ. ಇನ್ನು 2 ಪದ್ಯದಲ್ಲಿ 10 ಮತ್ತು 11 ಅದರಲ್ಲಿ ಲಕ್ಷ್ಮಣನಿಗೆ ಕೇಳ್ತಾಳೆ, ರಾಮ ಈ ರೀತಿ ಆಜ್ಞೆ ಮಾಡುವಾಗ ಭರತ ಶತ್ರುಘ್ನರು ಏನಂದರು, ಹನುಮಂತ ಅಲ್ಲಿದ್ನ, ಇವನ್ನೆಲ್ಲ ಕೇಳ್ತಾಳೆ ನೋಡಿ. ಏಕೆ ನಿಂದಿಹೆ ಪೋಗು ಸೌಮಿತ್ರಿ ಕೋಪಿಸನೆ ಕಾಕುತ್ಸನ್ ಇಲ್ಲಿ ತಳುವಿದೊಡೆ ನೆರವು ಉಂಟು ತನಗೆ ಈ ಕಾಡೊಳು ಉಗ್ರ ಜಂತುಗಳಲ್ಲಿ ರಘುನಾಥನ್ ಏಕಾಕಿಯಾಗಿ ಇರ್ಪನು ಲೋಕದ ಅರಸು ಏಗೈದೊಡಂ ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ ಭರತ ಶತ್ರುಘ್ನರ್ ಈ ಕೆಲಸಕ್ಕೆ ಒಪ್ಪಿದರೆ ಹನುಮಂತನ್ ಇರ್ದಪನೆ ಪೇಳು ಎಂದು ಅಳಲ್ದಳ್ ಅಬಲೆ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಕಡುಪಾತಕಂ ಗೈದು ಪೆಣ್ಣಾಗಿ ಜನಿಸಿ ತನ್ನ ಒಡಲಂ ಪೊರೆವುದು ಎನ್ನೊಳ್ ಅಪರಾಧಂ ಉಂಟು. ಸಾಕು ಇಲ್ಲಿ ಇರಲ್ಬೇಡ ನೀನು, ನಡೆ ಹೋಗು ನಿಲ್ಲದಿರು, ನಿನಗೆ ಮಾರ್ಗದೊಳ್ ಆಗಲಿ ಅಡಿಗಡಿಗೆ ಸುಖಂ ಎಂದು ಸೀತೆ ಕಂಬನಿಗಳಂ ಹಿಡಿದು ಆರ್ತೆಯಾಗಿರಲು ಸೌಮಿತ್ರಿ ನುಡಿದನು ಆ ವಿಪಿನದ ಅಭಿಮಾನಿಗಳಿಗೆ. ಲಕ್ಷ್ಮಣನಿಗೆ ಬಿಟ್ಟು ಹೋಗುವಾಗ ಆ ವನದೇವತೆಗಳಿಗೆ ಅವನು ಬೇಡ್ಕೊಳ್ತಾನೆ. ಬೇಡ್ಕೊಂಡು ಮತ್ತು ಭೂದೇವಿಗೂ ಕೂಡ ನಿನ್ನ ಮಗಳಿದ್ದಾಳೆ ರಕ್ಷಿಸಿಕೋ ಅಂತ ಹೇಳಿ ಲಕ್ಷ್ಮಣ ಹೊರಡ್ತಾನೆ. ಅದು 12ನೇ ಪದ್ಯದಲ್ಲಿದೆ. ಅಲ್ಲಿವರೆಗಾಗಿತ್ತು. ಆ 12ನೇ ಪದ್ಯವನ್ನು ನೋಡಿ. ಎಲೆ ವನಸ್ಥಳಿಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣಗುಲ್ಮಗಳಿರ, ಪಂಚಭೂತಗಳಿರ, ದೆಸೆಗಳಿರ ಕಾವುದು ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ ಸಲಹಿ ಕೊಂಬುದು ತನ್ನ ಮಾತೆಯನ್ ಜಾನಕಿಯನ್ ಎಲೆ ತಾಯೆ ಭೂದೇವಿ ನಿನ್ನ ಮಗಳ್ ಇಹಳ್ ಎಂದು ಸೌಮಿತ್ರಿ ಕೈ ಮುಗಿದನು. ಎಲ್ಲರಿಗೂ ಬೇಡ್ಕೊಳ್ತಾನೆ. ಅಲ್ಲಿವರೆಗೆ ನಿಂತಿತ್ತು. ಈ ರೀತಿ ಬಿಡಿಸಿ ಬರೆದಿರೋದು ಮತ್ತು ಅರ್ಥ ಇರೋದು ಮತ್ತು ಸಾರಾಂಶ ಇರುವಂಥ ಶೀಟ್ಗಳನ್ನು ನಿಮಗೆ ಕಳಿಸುತ್ತೆ. ಅದನ್ನು ನೀವು ಓದಿದರೆ ಮತ್ತು ಈ ವಿಡಿಯೋ ಜೊತೆಲಿ ಅದನ್ನು ನೋಡಿದರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಅನಂತರ ಪ್ರಶ್ನೆ ಉತ್ತರದ ಒಂದು ಶೀಟನ್ನು ಕಳಿಸುತ್ತೆ. ಪ್ರಶ್ನೆ ಉತ್ತರ ಅಂತಂದರೆ ಪೂರ್ತಿಯಾಗಿ ಉತ್ತರಗಳು ಇರೋಲ್ಲ, ಅದನ್ನು ಗಮನಿಸಿ. ಪದಗಳಿರ್ತವೆ,
ನೀವು ವಾಕ್ಯಗಳನ್ನು ಮಾಡಬೇಕು. ಅದು ಹೇಗೆ ಅಂತ ನೋಡೋಣ. ಇನ್ನು 4 ಪದ್ಯಗಳಿದ್ದಾವೆ, ಅದನ್ನು ನೋಡಿ. 13ನೇ ಪದ್ಯವನ್ನು ನೋಡಿ. ಅರಸ ಕೇಳ್ ಅಲ್ಲಿ ಇರ್ದ ಪಕ್ಷಿ ಮೃಗ ಜಂತುಗಳ್ ಧರಣಿ ಸುತೆಯಂ ಬಳಸಿ ನಿಂದು ಮೈ ಉಡುಗಿ ಜೋಲ್ದು ಇರದೆ ಕಂಬನಿ ಕರೆದು ನಿಜ ವೈರಮಂ ಮರೆದು ಪುಲ್ ಮೇವುಗಳನ್ನೇ ತೊರೆದು ಕೊರಗುತ್ತಾ ಇರ್ದವು. ಸೀತೆಯ ದುಃಖದಲ್ಲಿ ಆ ಮೃಗ ಪಕ್ಷಿ ಮೊದಲಾದವುಗಳೆಲ್ಲ ಕೊರಗಿ ಅವಳು ಸುತ್ತ ನಿಂತ್ಕೊಳ್ತಾರೆ. ಏನಂತ ಅದನ್ನು ಗಮನಿಸಿ. ಆ ಒಂದು 3 ಸಾಲುಗಳನ್ನು. ಅರಸ ಕೇಳು, ಜನಮೇಜಯನೇ ಕೇಳು, ಅಲ್ಲಿ ಇರ್ದ, ಆ ಕಾಡಿನಲ್ಲಿದ್ದಂಥ, ಲಕ್ಷ್ಮಣ ಬಿಟ್ಟು ಹೋದ್ಮೇಲೆ ಆ ಕಾಡಿನಲ್ಲಿದ್ದ ಪಕ್ಷಿ ಮೃಗ ಜಂತುಗಳು, ಪಕ್ಷಿ ಮತ್ತು ಮೃಗ ಜಂತುಗಳು ಎಲ್ಲವೂ ಕೂಡ ಧರಣಿ ಸುತೆಯಂ ಬಳಸಿ, ಭೂದೇವಿಯ ಮಗಳಾದ ಸೀತೆಯನ್ನು ಸುತ್ತುವರೆದು, ಬಳಸಿ ಅಂತಂದರೆ ಸುತ್ತುವರೆದು, ನಿಂದು, ಅವಳು ಸುತ್ತ ನಿಂತ್ಕೊಂಡಿದ್ದಾವೆ. ಮೈ ಉಡುಗಿ, ಮೈಯೆಲ್ಲ ಸಪ್ಪೆ ಆಗೋಯ್ತು, ಅಂದರೆ ಡಿಹೈಡ್ರೇಟ್ ಆಗೋದು ಅಂತ ಹೇಳ್ತಾರಲ್ಲ. ತುಂಬ ಬೇಸರ ಆದರೆ ಅನ್ನ ನೀರು ಬಿಟ್ಟರೆ ನಮ್ಮಲ್ಲಿರುವಂಥ ನೀರಿನ ಅಂಶ ಹೊರಟೋಗುತ್ತೆ. ಇಲ್ಲೇನು ಕುಗ್ಗಿ ಅಂತ, ಆ ದುಃಖದಿಂದ ಕುಗ್ಗಿ ಜೋಲ್ದು ತಲೆಯನ್ನು ಕೆಳಗೆ ಹಾಕಿದ್ದಾವೆ. ಇರದೆ ಕಂಬನಿ ಕರೆದು, ಸುಮ್ಮನಿರ್ಲಿಕ್ಕಾಗದೆ ಸೀತೆಯ ಜೊತೆಯಲ್ಲಿ ಆ ಮೃಗ ಪಕ್ಷಿ ಜಂತುಗಳು ಕೂಡ ಕಣ್ಣೀರು ಹಾಕ್ತಾ ಇದ್ದಾವೆ. ನಿಜ ವೈರಮಂ ಮರೆದು, ಆ ಮೃಗಗಳು ಪಕ್ಷಿಗಳು ಅಲ್ಲೆಲ್ಲ ಒಂದನ್ನು ಕಂಡ್ರೆ ಒಂದಕ್ಕಾಗಲ್ಲ, ಒಂದು ಇನ್ನೊಂದರ ಆಹಾರ. ಆದರೆ ಈ ಒಂದು ದುಃಖದ ಸಂದರ್ಭದಲ್ಲಿ ಅವನ್ನೆಲ್ಲ ಮರೆತು ಬಿಟ್ಟಿದ್ದಾವೆ. ಮರೆತು ಬಿಟ್ಟು ಎಲ್ಲವೂ ಕೂಡ ಒಟ್ಟಿಗೆ ನಿಂತಿದ್ದಾವೆ. ಪುಲ್ ಮೇವುಗಳನ್ನೇ ತೊರೆದು, ಹುಲ್ಲು ಮೇವು ಇವ ಯಾವುದನ್ನು ಆಹಾರವನ್ನು ಸೀತೆಯೂ ತೊಗೊಂಡಿಲ್ಲ ಪಾಪ, ಇವು ಕೂಡ ತೊಗೊಂಡಿಲ್ಲ. ಸಹಾನುಭೂತಿಯಿಂದಾಗಿ ಕೊರಗೂತ ಇರ್ದವು. ಸೀತೆಗೆ ಹೀಗಾಯ್ತಲ್ಲ ಅಂತಂದ್ಬಿಟ್ಟು ಕೊರಗ್ತಾ ಇದೆ. ಆ ಮೊದಲನೇ ಪದ್ಯದಲ್ಲಿ ನೀವು ನೋಡಿದ್ದೀರಾ, ಏನು ಆ ಅಯೋಧ್ಯಾಪುರದ ಜನ ಹೇಗೆ ಆ ಒಂದು ವಾರ್ತೆಯನ್ನು ಕೇಳಿ ದುಃಖ ಪಡ್ತಾ ಇದ್ರು ಅಂತ. ಮತ್ತು ರಥದ ಪಟ ಕೂಡ, ಆ ಪತಾಕೆ ಕೂಡ ಸೀತೆಯನ್ನು ಬಿಟ್ಟಿದ್ದು ಸರಿಯಲ್ಲ ಅಂಥೇಳಿ ಅಲ್ಲಿ ತಲೆ ಅಲ್ಲಾಡಿಸ್ತಾ ಇತ್ತು ಅಂತೆಲ್ಲ ಇದೆ. ಇಲ್ಲಿ ಕಾಡಿನ ಮೃಗ ಪಕ್ಷಿ ಜಂತುಗಳು ಯಾವ ರೀತಿ ಸೀತೆಯ ದುಃಖದಲ್ಲಿ ಒಂದಾಗಿದ್ದಾವೆ. ಆಮೇಲೆ ಇನ್ನೇನು ಸಸ್ಯಗಳು, ಸಸ್ಯವರ್ಗ, ಪ್ರಾಣಿ ವರ್ಗ ಆಯಿತು. ಈಗ ಸಸ್ಯವರ್ಗಗಳು ಯಾವ ರೀತಿ ಇದ್ದಾವೆ ನೋಡಿ. ಕೊರಗುತ ಇರ್ದವು ಕೂಡ ವೃಕ್ಷ ಲತೆಗಳು ಬಾಡಿ ಸೊರಗುತ ಇರ್ದವು. ಆ ಮೃಗ ಪಕ್ಷಿ ಜಂತುಗಳ ಜೊತೆಯಲ್ಲಿ ಇವು ಕೂಡ ಬಾಡಿದಾವೆ. ವೃಕ್ಷ ಮತ್ತು ಲತೆಗಳು, ಮರಗಳು ಮತ್ತು ಬಳ್ಳಿಗಳು ಬಾಡಿ, ಅಂದರೆ ನೀರನ್ನು ಸೇವಿಸಿಲ್ಲ ಅವು, ಅದರಿಂದಾಗಿ ಅವೆಲ್ಲ ಬಾಡಿದಾವೆ. ಸೊರಗುತ ಇರ್ದವು, ಅವು ಕೂಡ ಕೃಶವಾಗ್ತಾ ಇದ್ದಾವೆ. ಶೋಕಭಾರದಿಂ, ಶೋಕಭಾರದಿ, ಆ ಒಂದು ಸೀತೆಯ ಶೋಕದ ಆಧಿಕ್ಯ ಎಷ್ಟಿತ್ತು ಅಂತಂದರೆ ಅವು ಕೂಡ ಕೊರಗ್ತಾ ಇದ್ದಾವೆ. ಆಮೇಲೆ ಮೃಗ ಪಕ್ಷಿಗಳಾದವು ಚಲಿಸ್ತವೆ, ವೃಕ್ಷ ಲತೆಗಳು ಜೀವ ಇರುವಂಥ ಸಸ್ಯವರ್ಗ. ಈಗ ಜೀವ ಇಲ್ಲದೆ ಇರುವಂಥವು ಅವು ಕೂಡ ಕಲ್ಲುಗಳು ಕರಗುತ್ತಾ ಇರ್ದವು. ಕಲ್ಲು ಕರಗುವ ಹಾಗೆ ಅಂತ ಹೇಳ್ತಾರೆ. ಈ ಕಲ್ಲುಗಳು ಕೂಡ ಸೀತೆಯ ದುಃಖದ ಒಂದು ಅದಕ್ಕೆ ಸಹಾನುಭೂತಿಯನ್ನು ಸೂಚಿಸ್ತಾ ಅವನು ಕೂಡ ಕರಗ್ತಾ ಇದ್ದಾವೆ. ಜಗದೊಳ್, ಈ ಜಗತ್ತಿನಲ್ಲಿ ಉತ್ತಮರ ಹಾನಿಯಂ ಕಂಡು ಸೈರಿಸುವರು ಉಂಟೆ. ತುಂಬ ದೊಡ್ಡವರ ಅವರಿಗಾದಂಥ ದುಃಖ ನಷ್ಟ ಅವುಗಳನ್ನು ಕಂಡೂ ಸೈರಿಸುವರು, ಸಹಿಸ್ಕೊಂಡಿರ್ಲಿಕ್ಕಾಗತ್ತೆ. ಎಲ್ಲರೂ ಕೂಡ ಸಹಾನುಭೂತಿಯನ್ನು ಸೂಚಿಸ್ತಾರೆ. ಇಲ್ಲಿ ಇರುವಂಥ ಕಠಿಣ ಪದಗಳ ಅರ್ಥವನ್ನು ನೋಡಿ. ಧರಣಿಸುತ್ತೆ ಸೀತೆ, ಮೈ ಉಡುಗಿ ದೇಹವನ್ನು ಕುಗ್ಗಿಸಿ, ನಿಜ ವೈರ, ನಿಜ ಅಂತಂದರೆ ತಮ್ಮ ತಮ್ಮ, ನಿಜ ಅಂತಂದರೆ ಹಳಗನ್ನಡದಲ್ಲಿ ತನ್ನ ತಮ್ಮ ಅನ್ನುವಂಥ ಅರ್ಥ ಇದೆ. ತಮ್ಮ ತಮ್ಮಲ್ಲಿನ ವೈರವನ್ನು ಮರ್ತಿದ್ದಾವೆ. ನಿಜ ವೈರ, ತಮ್ಮ ತಮ್ಮಲ್ಲಿನ ವೈರ. ಸಾರಾಂಶವನ್ನು ನೋಡಿ. ರಾಜನೇ, ಅಲ್ಲಿ ಇದ್ದ ಪ್ರಾಣಿ ಪಕ್ಷಿಗಳು ಸೀತೆಯ ಸುತ್ತ ದೇಹವನ್ನು ಕುಗ್ಗಿಸಿ ಮನಸೋತು ಕಂಬನಿಗರೆಯುತ್ತಾ ತಮ್ಮ ನಡುವಿನ ವೈರವನ್ನು ಮರೆತು ಹುಲ್ಲು ಮೇವಿನ ಯೋಚನೆಯನ್ನು ಕೈಬಿಟ್ಟು ಕೊರಗುತ್ತಾ ನಿಂತವು. ಮರಬಳ್ಳಿಗಳು ದುಃಖದಿಂದ ಸೊರಗಿ ಇಳಿಬಿದ್ದವು, ಕಲ್ಲುಗಳೂ ಕರಗುತ್ತಿದ್ದವು. ಶ್ರೇಷ್ಠರಾದವರಿಗೆ ಉಂಟಾದ ನಾಶವನ್ನು ಕುಂದನ್ನು ಕಂಡು ಜಗತ್ತಿನಲ್ಲಿ ಸಹಿಸಿಕೊಳ್ಳುವವರು ಯಾರು? ಯಾರು ಕೂಡ ಸಹಿಸಿಕೊಳ್ಳಲ್ಲ, ಸುಮ್ಮನೆ ಇರಲ್ಲ.
ಅದು 13ನೇ ಪದ್ಯ ಮುಗೀತು. 14ನೇ ಪದ್ಯವನ್ನು ನೋಡಿ. ಪೃಥಿವಿಯ ಆತ್ಮಜೆ, ಧರಣಿ ಸುತೆ, ಪೃಥಿವಿಯ ಆತ್ಮಜೆ, ಭೂಮಿಯ ಮಗಳು ಯಾರೋ ಸೀತೆ, ಬಳಿಕ ಚೇತರಿಸಿ. ಸ್ವಲ್ಪ ಅವಳಿಗೆ ಆ ದುಃಖದ ಭಾರ ಸ್ವಲ್ಪ ಕಡಿಮೆ ಆಯಿತು, ಯಾಕೆಂದರೆ ಮುಂದೇನಾದ್ರು ಮಾಡಬೇಕಲ್ಲ. ಆದ್ದರಿಂದ ಹೇಗೋ ಚೇತರಿಸ್ಕೊಂಡು ತನಗೆ ಇನ್ನು ಪಥಂ ಯಾವುದು, ಇನ್ನು ನನಗೆ ದಾರಿ ಯಾವುದು, ಕಾಡಿನಲ್ಲಿ ದಾರಿನೇ ಇರಲ್ಲ, ಯಾವ ಕಡೆ ಹೋದ್ರೆ ಅನುಕೂಲ ಅಂತ ಅಂದ್ಬಿಟ್ಟು ಸುತ್ತ ನೋಡ್ತಾಳೆ. ಎಂದು ದೆಸೆಗಳಂ, ದಿಕ್ಕುಗಳನ್ನು ನೋಡಿ ನೋಡ್ತಾ ಎಲ್ಲ ದಿಕ್ಕುಗಳಲ್ಲೂ ನೋಡ್ತಾ ಇದ್ದಾಳೆ ಎಲ್ಲಿ ದಾರಿ ಇದೆ ಅಂತ. ಸಲೆ ಶಿಥಿಲಂ ಆದ, ಸಲೆ ಅತ್ಯಂತ ಹೆಚ್ಚಾಗಿ, ಶಿಥಿಲಂ ಆದ ಸೋತು ಹೋಗಿರುವಂಥದ್ದು. ಶಿಥಿಲ ಅಂತಂದ್ರೆ ಏನು, ಗಟ್ಟಿಯಾಗಿರೋದು, ಒಡೆದುಕೊಳ್ಳುವಂಥದ್ದು. ಇಲ್ಲೇನೋ ಅವಳ ಮೈಯಲ್ಲಿ ಆಯಾಸ ತುಂಬಿಕೊಂಡಿದೆ, ಅದು ಆ ರೀತಿ ಆಯಾಸದಿಂದ ಕುಗ್ಗಿ ಹೋದಂಥ ಅವಯವದ ಧೂಳು ಹಿಡಿದ ಮೈಯ ಅಂಗಾಂಗಗಳೆಲ್ಲ ಸೊರಗಿದಾವೆ, ಶಕ್ತಿ ಇಲ್ಲ. ಧೂಳು ಹಿಡಿದ ಮೈಯೆಲ್ಲ ಧೂಳು ಹಿಡ್ಕೊಂಡಿದೆ. ಯಾಕೆ? ಮೂರ್ಛೆ ಹೋಗಿ ಕೆಳಗಡೆ ಬಿದ್ದಿದ್ದಾಳಲ್ಲ, ಅದರಿಂದ. ಬಿಡು ಮುಡಿಯ, ಅವಳ ಮುಡಿ ಕೆದರ್ಕೊಂಡು ಹೋಗಿಬಿಟ್ಟಿದೆ, ತಲೆಗೂದಲು ಕೆದರಿ ಹೋಗಿದೆ. ವಿಕೃತಿಯನ್ ಎಣಿಸದೆ, ಸಾಮಾನ್ಯವಾಗಿ ತನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಇಲ್ಲೇನಾಗ್ಬಿಟ್ಟಿದೆ, ಆ ದುಃಖದ ಆಧಿಕ್ಯದಿಂದ ಇವೆಲ್ಲ ಆಗಿರೋದು ಅವಳಿಗೆ ಗೊತ್ತಾಗೇ ಇಲ್ಲ. ತಲೆ ಬಿಚ್ಚೋಗಿದೆ, ಮೈಯೆಲ್ಲ ಸೊರಗೋಗಿದೆ, ಮೈಯೆಲ್ಲ ಧೂಳು ಹಿಡಿದಿದೆ. ಆ ವಿಕೃತಿಯನ್ನು ಎಣಿಸದೆ, ತನ್ನ ರೂಪಕ್ಕೆ ಒದಗಿದಂತಹ ಆ ವಿಕೃತಿಯನ್ನು ಎಣಿಸದೆ, ಯೋಚಿಸದೆ, ಆ ಬಗ್ಗೆ ಯೋಚಿಸದೆ, ಅವಳೇನು ಯೋಚನೆ ಮಾಡುವಂಥದ್ದು, ತಾನ್ಯಾರು, ತನ್ನ ಸ್ಥಿತಿ ಎಲ್ಲಿಗೆ ಬಂತು ಅಂತ ಯೋಚನೆ ಮಾಡ್ತಾಳೆ. ಮಿಥಿಲೇಂದ್ರ ವಂಶದೊಳ್ ಜನಿಸಿ, ಮಿಥಿಲೆಯ ರಾಜ ಜನಕನ ವಂಶದಲ್ಲಿ ಜನಿಸಿ ಅವಳ ಮಗಳಾಗಿ ಹುಟ್ಟಿ, ರಘುಕುಲದ ದಶರಥನ ನೃಪನ ಸೊಸೆಯಾಗಿ, ರಘುಕುಲದಲ್ಲಿ ಹುಟ್ಟಿದಂಥ ದಶರಥ ಎಂಬ ರಾಜನ ಸೊಸೆಯಾಗಿ, ಒಬ್ಬ ರಾಜನ ಮಗಳು, ಇನ್ನೊಬ್ಬ ರಾಜನ ಸೊಸೆ. ತನಗೆ ಅಷ್ಟು ಉನ್ನತವಾದ ಮಟ್ಟದಲ್ಲಿದ್ದಂಥ ತನಗೆ ಕಟ್ಟಡವಿಯೊಳ್, ದಟ್ಟವಾದ ಕಾಡಿನಲ್ಲಿ ವ್ಯಥಿಸುವಂತಾಯಿತು ಅಕಟ ವಿಧಿಯೇ. ಈ ರೀತಿ ಒಬ್ಬಳೇ ದುಃಖ ಪಟ್ಕೊಂಡು ಕಾಡಿನಲ್ಲಿರೋ ಹಾಗಾಯ್ತಲ್ಲ, ವಿಧಿಯೇ, ನನ್ನ ಒಂದು ವಿಧಿಯೇ ಎಂದು ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂದು ತುಂಬ ದುಃಖಪಟ್ಲು. ಕಲ್ಮರಂ ಕರಗುವಂತೆ, ಕಲ್ಲು ಮರಗಳು ಕರಗಿ ಹೋಗುವ ಹಾಗೆ ದುಃಖಪಟ್ಲು. ಇದು ನಿಮ್ಮ ಆ ಕಾವ್ಯ ಭಾಗದ ಶೀರ್ಷಿಕೆಯಾಗಿರೋದನ್ನು ಗಮನಿಸಿ. ಹಲುಬಿದಳ್, ಹಲುಬುವುದು ಅಂತಂದ್ರೇನು, ದುಃಖ ಪಡುವಂಥದ್ದು, ನೆನೆಸ್ಕೊಂಡು ದುಃಖ ಪಡುವಂಥದ್ದು. ಇಲ್ಲೇನಾಗಿದೆ, ಅಂಥ ಉನ್ನತ ಸ್ಥಿತಿಯಲ್ಲಿದ್ದವಳು ಈ ಹೀನ ಸ್ಥಿತಿಗೆ ಬಂದಿಯಾಳೆ. ಮನುಷ್ಯರೇ ಇಲ್ಲದಂಥ ನಿರ್ಜನವಾದ ದಟ್ಟವಾದ ಕಾಡಿನಲ್ಲಿ ದುಃಖಿಸ್ತಾ ಇದ್ದಾಳೆ. ಎಂಥ ವಿಧಿ ಅಂತನ್ಬಿಟ್ಟು, ಎಲ್ಲ ಇದ್ದುಬಿಟ್ಟು ಅದನ್ನು ಕಳ್ಕೊಂಡು ದುಃಖ ಪಡೋದು, ಏನೂ ಇಲ್ಲದೆ ದುಃಖ ಪಡೋದು ಬೇರೆ, ಆದರೆ ಎಲ್ಲ ಇದ್ದು ದುಃಖ ಪಡುವಂಥದ್ದು ಬಹಳ ಕಷ್ಟದ ಪರಿಸ್ಥಿತಿ. ಸೊ ಇದರಲ್ಲಿ ಇರುವಂಥ ಕಠಿಣ ಪದಗಳನ್ನು ನೋಡಿ. ಪಥ, ದಾರಿ, ಹಲುಬು, ದುಃಖಿಸು. ಸಾರಾಂಶವನ್ನು ನೋಡಿ. ಸೀತೆ ಚೇತರಿಸಿಕೊಂಡು ಧೂಳಾಗಿ ಸುಸ್ತಾದ ತನ್ನ ದೇಹ, ಬಿಚ್ಚಿದ ತಲೆಗೂದಲು ಇವುಗಳನ್ನು ಪರಿಗಣಿಸದೆ ದಿಕ್ಕು ನೋಡಿ ದಾರಿ ಯಾವುದೆಂದು ಹುಡುಕಲು ತೊಡಗಿದಳು. ಮಿಥಿಲೆಯ ರಾಜ ಜನಕನ ಮಗಳಾಗಿ, ರಘುವಂಶದ ದಶರಥನ ಸೊಸೆಯಾಗಿ ದಟ್ಟ ಅಡವಿಯಲ್ಲಿ ಒಬ್ಬಳೇ ದುಃಖಿಸುವಂತೆ ಆಯಿತಲ್ಲ, ಅಯ್ಯೋ ವಿಧಿಯೇ ಎಂದು ಕಲ್ಲು ಮರಗಳೂ ಕರಗುವಂತೆ ಅತ್ತಳು. ಇನ್ನೊಂದು ಸಲ ಅಳ್ತಾಳೆ. 14ನೇ ಪದ್ಯ ಮುಗೀತು. ಈಗ 15ನೇ ಪದ್ಯವನ್ನು ನೋಡಿ. ಅನ್ನೆಗಂ, ಅಷ್ಟರಲ್ಲಿ, ಮಖಕ್ಕೆ, ಇದು ಮುಖ ಅಲ್ಲ ಮಖ, ಅದನ್ನು ಗಮನಿಸಿ, ತನ್ನ ಯಜ್ಞಕ್ಕೆ, ಯೂಪವನು, ಯೂಪ ಅಂತಂದರೆ ಬಲಿಯನ್ನು ಕಟ್ಟುವಂಥ ಕಂಬಕ್ಕೆ ಯೂಪ ಅಂತ ಹೇಳ್ತಾರೆ, ಅರಸುತ, ಹುಡುಕುತ್ತಾ, ಆ ಬನಕ್ಕೆ, ಆ ಒಂದು ಬನಕ್ಕೆ, ಕಾಡಿಗೆ, ಸನ್ನುತ, ತುಂಬ ಪ್ರಸಿದ್ಧನಾದ, ತಪೋಧನಂ, ತಪಸ್ಸೇ ಸಂಪತ್ತಾಗಿ ಉಳ್ಳಂಥ, ವಾಲ್ಮೀಕಿ ಮುನಿವರಂ, ಮುನಿಶ್ರೇಷ್ಠ, ವಾಲ್ಮೀಕಿ ಎನ್ನುವಂಥ ಮುನಿಶ್ರೇಷ್ಠನು ತನ್ನ ಶಿಷ್ಯರ ಬೆರೆಸಿ ಒಡಗೊಂಡು ನಡೆತಂದು, ಕಾಡಿನಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ. ಕಾಡೊಳು ಒರ್ವಳೆ ಪುಗಲ್ ದೆಸೆ ಕಾಣದೆ ಬನ್ನದಿಂಬಗೆಗೆಟ್ಟು ಪಾಡಳಿದು ಗ್ರೀಷ್ಮ ಋತುವಿನ್ ನವೆವ ಕಾಂತಾರದ ಅಧಿದೇವಿ ತಾನು ಎನಲ್ ಸನ್ನ ಗದ್ಗದ ಕಂಠೆಯಾಗಿ ರೋದಿಸುತ್ತ ಇರ್ದ ವೈದೇಹಿಯಂ ಕಂಡನು. ಅಲ್ಲೇನೋ ಮುಂದೆ ಕಾಡಿನಲ್ಲಿ ಯೂಪವನ್ನು ಹುಡ್ಕೊಂಡು ಬಂದಿಯಾನೆ,
ಯಜ್ಞಕ್ಕೆ ಬೇಕಾಗುವಂಥ ಒಂದು ಕಂಬವನ್ನು. ಅಲ್ಲಿ ಅವನಿಗೆ ಕಂಡಿದ್ದೇನು, ಕಾಡೊಳ್ ಒರ್ವಳೆ, ಒಬ್ಬಳೇ, ಪುಗಲ್ ದೆಸೆ ಕಾಣದೆ, ಎಲ್ಲಿ ಹೋಗಬೇಕು ಅಂತ ದಿಕ್ಕು ತೋರದೆ, ಬನ್ನದಿಂ ತನಗೆ ಒದಗಿದ ಭಂಗದಿಂದ ಅಥವಾ ಅವಮಾನದಿಂದ, ಬಗೆ ಕೆಟ್ಟು, ಬಗೆ ಅಂತಂದ್ರೆ ಮನಸ್ಸು ತುಂಬ ಕೆಟ್ಟು ಹೋಗ್ಬಿಟ್ಟಿದೆ ಈಗ. ಯಾಕೆ? ರಾಮ ತನ್ನನ್ನು ಬಿಟ್ಬಿಟ್ನಲ್ಲ ಅಂತ. ಪಾಡಳಿದು, ಅವಳ ಸ್ಥಿತಿ ಕೆಟ್ಟೋಗಿದೆ. ಪಾಡು ಅಂತಂದರೆ ಸ್ಥಿತಿ. ಗ್ರೀಷ್ಮ ಋತು ಬೇಸಿಗೆ, ನವೆವಾ ಸೊರಗುವಂಥ, ಕಾಂತಾರದ ಅಧಿದೇವಿ, ಕಾಂತಾರ ಅಂತಂದರೆ ಕಾಡು, ದೇವಿ ಅಧಿದೇವಿ ಕಾಡಿನ ದೇವತೆ, ವನದೇವತೆಯೇ ತಾನು ಎನಲ್, ವನದೇವತೆಯೇ ತಾನೋ ಎನ್ನುವ ಹಾಗೆ, ಸಣ್ಣ ಗದ್ಗದ ಕಂಠೆಯಾಗಿ, ಹತ್ತಿರದಲ್ಲೇ ಗದ್ಗದ ಕಂಠೆಯಾಗಿ, ದುಃಖದಿಂದ ಬಿಗಿದುಕೊಂಡ ಕಂಠದಿಂದ, ರೋದಿಸುತ್ತ ಅಳುತ್ತಾ ಇರ್ದ ವೈದೇಹಿಯಂ ಕಂಡನು, ಅಳುತ್ತಾ ಇದ್ದಂಥ ಸೀತೆಯನ್ನು, ವಿದೇಹ ರಾಜನ ಮಗಳು ವೈದೇಹಿ ಕಂಡನು, ಅವಳನ್ನು ನೋಡ್ದ. ಯಾರೋ ಇಲ್ಲಿ ಬಂದ, ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ಲು, ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ಲು, ದುಃಖ ಪಡ್ತಾ ಇದ್ಲು. ಆವಾಗ ವಾಲ್ಮೀಕಿ ಮುನಿವರ ತನ್ನ ಶಿಷ್ಯರ ಜೊತೆಗೂಡಿ ಯಜ್ಞಕ್ಕೆ ಕಂಬವನ್ನು, ಯೂಪದ ಕಂಬವನ್ನು ಅರಸುತ್ತಾ ಹುಡುಕ್ತಾ ಬಂದಿಯಾನೆ. ಅಲ್ಲಿ ಇವಳನ್ನು ನೋಡ್ತಾನೆ. ಇಲ್ಲಿರುವಂಥ ಕಠಿಣ ಪದಗಳ ಅರ್ಥವನ್ನು ನೋಡಿ. ಯೂಪ ಯಜ್ಞ ಪಶುವನ್ನು ಕಟ್ಟುವಂಥ ಕಂಬ, ಸನ್ನುತ ಪ್ರಸಿದ್ಧ, ಬನ್ನ ದುಃಖ, ಬಗೆಗೆಟ್ಟು ದಿಕ್ಕು ತೋಚದೆ, ಪಾಡಳಿದು ಅನಾಥವಾಗಿ ನೆಲೆಗೆಟ್ಟು. ಸಾರಾಂಶವನ್ನು ನೋಡಿ. ಆಗ ಯಜ್ಞ ಪಶುವನ್ನು ಕಟ್ಟುವ ಕಂಬಕ್ಕೆ ಮರವನ್ನು ಹುಡುಕುತ್ತಾ ವಾಲ್ಮೀಕಿ ಮುನಿಯು ಶಿಷ್ಯರೊಡನೆ ಅಲ್ಲಿಗೆ ಬಂದನು. ಕಾಡಿನಲ್ಲಿ ದಾರಿ ಕಾಣದೆ, ದುಃಖದಿಂದ ದಿಕ್ಕು ತೋಚದೆ ಅನಾಥವಾಗಿ, ಗ್ರೀಷ್ಮ ಋತುವಿನಿಂದ ಬಳಲಿದ ವನದೇವಿಯೇ ತಾನು ಎಂಬಂತೆ ಸಮೀಪದಲ್ಲಿ ಅಳುತ್ತಿದ್ದ ಸೀತೆಯನ್ನು ಕಂಡನು. ಅವಳಿಗೀಗ ವಾಲ್ಮೀಕಿ ಸಿಗ್ತಾನೆ. ವಾಲ್ಮೀಕಿ ತಮ್ಮನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ. ನೋಡಿ, ಸೀತೆಯ ಒಂದು ಸ್ಥಿತಿ ಈಗ ಅಷ್ಟು ಚಿಂತಾಜನಕ ಅಲ್ಲ, ಅವಳಿಗೆ ಒಂದು ನೆಲೆ ಸಿಗುತ್ತೆ. ಅವನೇನು ಹೇಳ್ತಾನೆ ವಾಲ್ಮೀಕಿ ಅನ್ನೋದನ್ನು ಗಮನಿಸಿ. 16ನೇ ಪದ್ಯ. ದೇವಿ ಬಿಡು ಶೋಕಮಂ, ಅಳಬೇಡ ಅಂತ ಹೇಳ್ತಾನೆ. ದೇವಿ ಬಿಡು ಶೋಕಮಂ, ಮಗಳೇ ಅಳಬೇಡ, ರಾಣಿಯೇ ಅಳಬೇಡ. ಪುತ್ರ ಯುಗಮಂ ಪಡೆವೇ. ನೋಡಿ, ಅವನು ತ್ರಿಕಾಲ ಜ್ಞಾನಿ, ಮುಂದೇನಾಗುತ್ತೆ ಅಂತ ಗೊತ್ತು. ಆದರೆ ಇವಳು ಬಸರಿ, ಇವಳಿಗೆ ಆ ಆತಂಕ ಬೇರೆ. ಒಂದು ಗಂಡ ತನ್ನನ್ನು ಕಾಡಿಗೆ ಬಿಟ್ಬಿಟ್ಟ ಅಂತ, ಯಾರೂ ಇಲ್ಲ ಅಲ್ಲಿ ಕಾಡಿನಲ್ಲಿ, ನಿರ್ಜನವಾದ್ದು ಅಂತ. ಆಮೇಲೆ ಇನ್ನೊಂದೇನೋ, ಅಯ್ಯೋ ನನ್ನ ಹೊಟ್ಟೆಯಲ್ಲಿ ಮಗು ಇದೆಯಲ್ಲ, ಏನಾಗುತ್ತೋ ಅನ್ನುವಂಥ ಆತಂಕ. ಅದನ್ನು ಇವನು ಗುರುತಿಸ್ಬಿಟ್ಟು ಸಮಾಧಾನ ಮಾಡ್ತಾ ಇರೋದನ್ನು ನೋಡಿ. ಪುತ್ರ ಯುಗಮಂ ಪಡೆವೇ, 2 ಮಕ್ಕಳನ್ನು ನೀನು, ಯುಗ ಅಂತಂದರೆ 2, ಪುತ್ರ ಯುಗಮಂ ಪಡೆವೇ, 2 ಅವಳಿ ಜವಳಿ ಮಕ್ಕಳನ್ನು ಪಡಿತೀಯ. ಭಾವಿಸದಿರು ಇನ್ನು ಸಂದೇಹಮಂ, ಇದಕ್ಕೆ ಸಂದೇಹವನ್ನು ನೀನು ಮುಂದೇನಾಗುತ್ತೋ ಅನ್ನುವಂಥ ಸಂದೇಹವನ್ನು ನೀನು ಪಡಬೇಡ, ಭಾವಿಸದಿರು. ಜನಕಂಗೆ ನಾವು ಅನ್ಯರಲ್ಲ, ನಿನ್ನ ತಂದೆ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾವು ಹೊರಗಿನವರಲ್ಲ, ಜನಕನಿಗೆ ಅತ್ಯಂತ ಆಪ್ತನಾದವನು ನಾನು. ಅದರಿಂದ ತಂದೆಯ ಮನೆಗೆ ಬಂದಿದೆಯಾ, ತವ್ರ ಮನೆಗೆ, ಸಾಮಾನ್ಯವಾಗಿ ಹೆರಿಗೆಗೆ ತವ್ರ ಮನೆಗೆ ಬರುವಂಥದ್ದಲ್ಲ. ಅದರಿಂದ ನೀನು ತವ್ರ ಮನೆಗೆ ಬಂದೆ ಅಂತ ಯೋಚನೆ ಮಾಡ್ಕೋ. ಜನಕಂಗೆ ನಾವು ಅನ್ಯರಲ್ಲ, ನಮ್ಮ ಆಶ್ರಮಕ್ಕೆ ಬಂದು ನೀಂ ಸುಖದೊಳು ಇರ್ದೊಡೆ, ನಮ್ಮ ಆಶ್ರಮಕ್ಕೆ ನೀನು ಬಂದು ಸುಖವಾಗಿ ಇದ್ದರೆ ನಾನೇನು ಮಾಡ್ತೀನಿ, ನಿನ್ನನು ಆವ ಬಯಕೆಯುಂಟು ಎಲ್ಲಮಂ ಸಲಿಸಿ. ಯಾವ ಬಯಕೆ ಇದೆಯೋ, ಬಸರಿಯ ಬಯಕೆ ಅಂತ ಹೇಳ್ತಾರಲ್ಲ, ಎಲ್ಲ ಬಯಕೆಗಳನ್ನು ತೀರಿಸಿ, ನಿನ್ನ ಬಯಕೆಗಳನ್ನೆಲ್ಲ ತೀರಿಸಿ, ಸಲಿಸಿ ಅವುಗಳನ್ನೆಲ್ಲ ನಾನು ನೋಡ್ಕೊಳ್ತೀನಿ. ತಾನು ಓವಿಕೊಂಡು ಇರ್ಪೆನ್, ನಾನು ನಿನ್ನನ್ನು ರಕ್ಷಿಸಿಕೊಂಡು, ಓವು ಅಂತಂದರೆ ರಕ್ಷಿಸುವಂಥದ್ದು, ರಕ್ಷಿಸಿಕೊಂಡು ಇರ್ತೀನಿ.
ಅಂಜದಿರು, ಹೆದರಬೇಡ. ನೋಡಿ, ಒಂದು ಅಭಯವನ್ನು ಕೂಡ ಕೊಡ್ತಾ ಇದ್ದಾನೆ. ಎಂದು ಸಂತೈಸಿ ಅವಳನ್ನು ಸಮಾಧಾನಪಡಿಸಿ ರಾವಣಾರಿಯ ರಾಣಿಯಂ, ರಾವಣನ ಶತ್ರು ಯಾರು? ರಾಮ. ರಾಮನ ರಾಣಿಯನ್ನು, ರಾಮನ ಹೆಂಡತಿಯನ್ನು ನಿಜ ತಪೋವನಕ್ಕೆ, ನಿಜ ಹಿಂದೆ ಹೇಳಿದ್ದೀನಿ ಹಳಗನ್ನಡದಲ್ಲಿ, ನಿಜ ಅಂತಂದರೆ ಸತ್ಯ ಅಲ್ಲ, ನಿಜ ಅಂತಂದರೆ ತನ್ನ ಅನ್ನುವಂಥ ಅರ್ಥ. ತಪೋವನಕ್ಕೆ, ತನ್ನ ಆಶ್ರಮಕ್ಕೆ ವಾಲ್ಮೀಕಿ ಕರೆತಂದನು. ಅಲ್ಲಿ ಹಿಂದೆ ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗಳು ಅಂತ ಲಕ್ಷ್ಮಣನ ಕೇಳಿದಾಳೆ ನೋಡಿ, ಅಂಥ ಆಶ್ರಮಕ್ಕೇ ಇವಳು ಹೋಗಿ ಸೇರ್ತಾಳೆ. ಅಲ್ಲಿ ಅವಳು ಮಕ್ಕಳನ್ನು ಹೇಳ್ತಾರೆ. ಆಮೇಲೆ ಅವರು ಅಶ್ವಮೇಧದ ಯಾಗದ ಕುದುರೆಯನ್ನು ಕಟ್ತಾರೆ. ರಾಮ ಅವ್ರ ಜೊತೆಯಲ್ಲಿ ಯುದ್ಧ ಮಾಡ್ತಾನೆ. ಈ ಒಂದು ಕಥೆಯನ್ನು ಪಾಂಡವರ ಅಶ್ವಮೇಧ ಯಾಗದ ಕಥೆಯ ಸಂದರ್ಭದಲ್ಲಿ ಕವಿ ಹೇಳ್ತಾ ಇರುವಂಥದ್ದು, ಅದನ್ನು ಗಮನಿಸಿ. ಇನ್ನೊಂದು ಸಲ ಓದ್ತೀನಿ ನೋಡಿ. ದೇವಿ ಬಿಡು ಪುತ್ರ ಶೋಕಮಂ, ದೇವಿ ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ, ಭಾವಿಸದಿರು ಇನ್ನು ಸಂದೇಹಮಂ, ಜನಕಂಗೆ ನಾವು ಅನ್ಯರಲ್ಲ, ನಮ್ಮ ಆಶ್ರಮಕ್ಕೆ ಬಂದು ನೀಂ ಸುಖದೊಳು ಇರ್ದೊಡೆ, ನಿನ್ನನು ಆವ ಆವ ಬಯಕೆಯುಂಟು ಎಲ್ಲಮಂ ಸಲಿಸಿ, ತಾನು ಓವಿಕೊಂಡು ಇರ್ಪೆನ್ ಅಂಜದಿರು ಎಂದು ಸಂತೈಸಿ ರಾವಣಾರಿಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ಸಾರಾಂಶ: ದೇವಿ ದುಃಖಿಸಬೇಡ, ಅವಳಿ ಮಕ್ಕಳನ್ನು ಪಡೆಯುವೆ, ಸಂದೇಹ ಬೇಡ, ಜನಕನಿಗೆ ನಾವು ಹೊರಗಿನವರಲ್ಲ, ನಮ್ಮ ಆಶ್ರಮಕ್ಕೆ ಬಂದು ಸುಖವಾಗಿರು, ನಿನ್ನ ಬಯಕೆಗಳನ್ನು ನಾನು ಪೂರೈಸುವೆನು, ನಿನ್ನನ್ನು ರಕ್ಷಿಸುವೆನು, ಹೆದರಬೇಡ ಎಂದು ರಾವಣನ ಶತ್ರುವಿನ ರಾಣಿ ಸೀತೆಯನ್ನು ವಾಲ್ಮೀಕಿಯು ಸಂತೈಸಿದನು. ಅವಳನ್ನು ತನ್ನ ತಪೋವನಕ್ಕೆ ಕರೆತಂದನು. ಇಲ್ಲಿ ಅತ್ಯಂತ ಸಣ್ಣ ಸಣ್ಣ ವಾಕ್ಯಗಳಿರೋದನ್ನು ನೋಡಿ. ಭಾವೋದ್ವೇಗಗೊಂಡಾಗ ದೊಡ್ಡ ದೊಡ್ಡ ವಾಕ್ಯಗಳು ಅರ್ಥ ಆಗಲ್ಲ. ಅತ್ಯಂತ ಸಣ್ಣ ವಾಕ್ಯಗಳಲ್ಲಿ ಅವಳನ್ನು ಸಮಾಧಾನಗೊಳಿಸ್ತಾನೆ. ಅದನ್ನು ಗಮನಿಸಿ. ಈ 4 ಪದ್ಯದಲ್ಲಿ ಏನಿದೆ ಅನ್ನೋದನ್ನು ನೋಡಿ. 12 ತನಕ ಆಗಿತ್ತು. ಇಲ್ಲಿ ಸೀತೆಯ ದುಃಖ ಜೊತೆಯಲ್ಲಿ ಪಕ್ಷಿ, ಮೃಗ, ಜಂತುಗಳು ದುಃಖ ಪಡುವಂಥದ್ದು, ವೃಕ್ಷ ಲತೆಗಳು ದುಃಖ ಪಡುವಂಥದ್ದು, ಕಲ್ಲುಗಳು ಕೂಡ ಕರಗ್ತಾ ಇರೋದು, ಅದು 13ನೇ ಪದ್ಯದಲ್ಲಿದೆ. ಆಮೇಲೆ ಸೀತೆ ಹೇಗೋ ಸ್ವಲ್ಪ ಸಾವರಿಸ್ಕೊಂಡು ಎಲ್ಲಿ ಹೋಗಬೇಕು ಅಂತ ಆಚೀಚೆ ನೋಡೋದು, ಮತ್ತು ತನ್ನ ಅವಸ್ಥೆ, ಅಂಥ ಸ್ಥಿತಿಯಲ್ಲಿದ್ದಂಥ ತನ್ನ ಅವಸ್ಥೆ ಈ ರೀತಿ ಆಯ್ತಲ್ಲ ಅಂಥೇಳಿ ಕಲ್ಲು ಮರಗಳು ಕರಗುವಂತೆ ಮತ್ತೆ ದುಃಖಿಸುವಂಥದ್ದು. 15ನೇ ಪದ್ಯದಲ್ಲಿ ವಾಲ್ಮೀಕಿ ಮುನಿವರ ಅಲ್ಲಿಗೆ ಶಿಷ್ಯರೊಡಗೂಡಿ ಯೂಪಸ್ತಂಭವನ್ನು ಹುಡುಕುತ್ತಾ ಅಲ್ಲಿಗೆ ಬರೋದು. ಬಂದಾಗ ಗೊತ್ತಾಗ್ಬಿಡುತ್ತೆ ಅವನಿಗೆ ಸೀತೆ ಇವಳು ಅಂತಂದ್ಬಿಟ್ಟು. ಆಮೇಲೆ 16ನೇ ಪದ್ಯದಲ್ಲಿ ಇರುವಂಥದ್ದು ಅವಳಿಗೆ ಸಮಾಧಾನ ಮಾಡಿ ಆಶ್ರಮಕ್ಕೆ ಕರೆದುಕೊಂಡು ಹೋಗೋದು. ಈಗ ಪ್ರಶ್ನೆ ಉತ್ತರಗಳನ್ನು ನೋಡೋಣ. 1 ಅಂಕದ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೋಡಬಹುದು. ಯಾಕೆಂದರೆ ಅತ್ಯಂತ ಸಂಕ್ಷಿಪ್ತವಾಗಿರುತ್ತೆ, ಒಂದೇ ವಾಕ್ಯದಲ್ಲಿ ಬರೆಯೋದು. ನಾನು ನಿಮಗೆ ಇದರ ನೋಟ್ಸನ್ನು ಕೂಡ ಕಳಿಸಿರುತ್ತೆ, ಪ್ರಶ್ನೆ ಉತ್ತರಗಳನ್ನು. ಇಲ್ಲಿ ಕೊಟ್ಟಿರುವಂಥದ್ದು ಪದಗಳನ್ನು ಕೊಟ್ಟಿರುತ್ತೆ, ನೀವು ಅದನ್ನು ವಾಕ್ಯಗಳನ್ನಾಗಿ ಮಾಡಿ ಬರಿಬೇಕು. ಸೌಮಿತ್ರಿ ಯಾರು? ಲಕ್ಷ್ಮಣ. ಇಲ್ಲಿ 1 ಅಂಕದ ಪ್ರಶ್ನೆಗಳಲ್ಲಿ ಒಂದು ವೈಶಿಷ್ಟ್ಯವನ್ನು ಗಮನಿಸಬೇಕು. ಒಂದು ಪದವನ್ನು ಬದಲಿಸಿಬಿಟ್ರೆ ಅದೇ ಉತ್ತರ ಆಗಿಬಿಡುತ್ತೆ. ಇಲ್ಲಿ ಯಾರು ಅನ್ನೋದ್ರ ಬದಲು ಲಕ್ಷ್ಮಣ ಅಂತ ಹಾಕೊಂಡ್ಬಿಟ್ರೆ ಸೌಮಿತ್ರಿಯು ಲಕ್ಷ್ಮಣ ಅಂತ ಆಗಿಬಿಡುತ್ತೆ ನೋಡಿ. ವೈದೇಹಿ ಯಾರು? ವೈದೇಹಿ ಸೀತೆ. ಸೌಮಿತ್ರಿ ಸೀತೆಯನ್ನು ಎಲ್ಲಿಗೆ ಕರೆದುಕೊಂಡು ಹೋದನು? ಎಲ್ಲಿಗೆ ಅನ್ನೋದ್ರ ಬದಲು ಕಾಡಿಗೆ ಸೇರಿಸ್ಬಿಟ್ರೆ ಉತ್ತರ ಆಗಿಬಿಡುತ್ತೆ. ಸೌಮಿತ್ರಿ ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೋದನು. ಲಕ್ಷ್ಮಣ ಮತ್ತು ಸೀತೆ ರಥದಿಂದ ಇಳಿದು ಯಾವ ನದಿಗೆ ನಮಸ್ಕರಿಸಿದರು? ಯಾವ ಅನ್ನೋದ್ರ ಬದಲು ಮಂದಾಕಿನಿ ಅಂತ ಹಾಕ್ಬಿಟ್ರೆ ಮುಗಿದೋಯ್ತು. ಲಕ್ಷ್ಮಣ ಮತ್ತು ಸೀತೆ ರಥದಿಂದ ಇಳಿದು ಮಂದಾಕಿನಿ ನದಿಗೆ ನಮಸ್ಕರಿಸಿದರು. ರಾಮನ ಆಜ್ಞೆ ಏನು ಏನು ಅನ್ನೋದಕ್ಕೆ ಉತ್ತರ ಬರೆದ್ರೆ ಸಾಕು. ರಾಮನ ಆಜ್ಞೆ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಾ ಅಂತ. ಲಕ್ಷ್ಮಣನ ಮಾತು ಕೇಳಿದ ಸೀತೆ ಭೂಮಿಗೆ ಹೇಗೆ ಬಿದ್ದಳು? ಹೇಗೆ ಅನ್ನೋದನ್ನು ಬದಲಾಯಿಸಿದರೆ ಸರಿ. ಲಕ್ಷ್ಮಣನ ಮಾತು ಕೇಳಿದ ಸೀತೆ ಭೂಮಿಗೆ ಬಿರುಗಾಳಿಯ ಹೊಡೆತಕ್ಕೆ ಬಾಳೆಗಿಡ ಬೀಳುವಂತೆ ಬಿದ್ದಳು. ಹರಧನುಸ್ಸನ್ನು ಮುರಿದವರು ಯಾರು? ಯಾರು ಅನ್ನೋದ್ರ ಬದಲು ರಾಮ ಅಂತ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹರಧನುಸ್ಸನ್ನು ಮುರಿದವರು ರಾಮ. ಕಾಡಿನಲ್ಲಿ ತನಗೆ ಯಾರ ನೆರವುಂಟೆಂದು ಸೀತೆ ಹೇಳುತ್ತಾಳೆ? ಯಾರ? ಕಾಡಿನಲ್ಲಿ ತನಗೆ
ಕ್ರೂರ ಜಂತುಗಳ ನೆರವು ಉಂಟೆಂದು ಸೀತೆ ಹೇಳುತ್ತಾಳೆ. ಸೀತೆ ಯಾರಲ್ಲಿ ತಪ್ಪಿಲ್ಲವೆಂದು ಹೇಳುತ್ತಾಳೆ? ಯಾರಲ್ಲಿ? ಅದರಲ್ಲಿ ರಾಮನಲ್ಲಿ, ರಾಘವನಲ್ಲಿ. ಸೀತೆ ರಾಘವನಲ್ಲಿ ತಪ್ಪಿಲ್ಲ ಎಂದು ಹೇಳುತ್ತಾಳೆ. ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿ ಬೀಳ್ಕೊಡುತ್ತಾಳೆ? ಏನೆಂದು ಅಂತಿದೆ. ಸೀತೆ ಲಕ್ಷ್ಮಣನಿಗೆ ಹೆಜ್ಜೆ ಹೆಜ್ಜೆಗೂ ಸುಖ ಇರಲಿ ಎಂದು ಹಾರೈಸಿ ಬೀಳ್ಕೊಡುತ್ತಾಳೆ. ಭೂದೇವಿಯ ಮಗಳು ಯಾರು? ಯಾರು ಬದಲಿ ಸೀತೆ ಹಾಕಬೇಕು. ಭೂದೇವಿಯ ಮಗಳು ಸೀತೆ. ವಾಲ್ಮೀಕಿ ಏನನ್ನು ಹುಡುಕುತ್ತಾ ವನಕ್ಕೆ ಬಂದನು? ಏನನ್ನು? ಅದನ್ನು ಬದಲಾಯಿಸಿ. ವಾಲ್ಮೀಕಿ ಯೂಪವನ್ನು ಹುಡುಕುತ್ತಾ ವನಕ್ಕೆ ಬಂದನು. ಯೂಪವನ್ನು ಹುಡುಕುತ್ತಾ ಕಾಡಿಗೆ ಬಂದವರು ಯಾರು? ಯಾರು ಬದಲಿ ವಾಲ್ಮೀಕಿ ಹಾಕಿ. ಯೂಪವನ್ನು ಹುಡುಕುತ್ತಾ ಕಾಡಿಗೆ ಬಂದವರು ವಾಲ್ಮೀಕಿ. ರಾವಣಾರಿ ಎಂದರೆ ಯಾರು? ಯಾರು ಬದಲಿ ರಾಮ ಅಂತ ಹಾಕಿದರೆ ಆಗುತ್ತೆ. ರಾವಣಾರಿ ಎಂದರೆ ರಾಮ. ಸೀತೆಯನ್ನು ಆಶ್ರಮಕ್ಕೆ ಕರೆತಂದವರು ಯಾರು? ಸೀತೆಯನ್ನು ಆಶ್ರಮಕ್ಕೆ ಕರೆತಂದವರು ವಾಲ್ಮೀಕಿ. 2-3 ವಾಕ್ಯದಲ್ಲೂ ಅಷ್ಟೇ 2 ವಾಕ್ಯಗಳನ್ನು ಮಾಡಲೇಬೇಕು. 3 ವಾಕ್ಯಗಳನ್ನು ಮಾಡಿದರೆ ಏನು ತೊಂದರೆ ಇಲ್ಲ. ಆದರೆ ಉದ್ದ ಬರಿಬೇಕಾದ ಅವಶ್ಯಕತೆ ಇಲ್ಲ. 2 ವಾಕ್ಯ ಬರೆದ್ರೆ ಸಾಕಾಗುತ್ತೆ. 1 ಬರೆದ್ರೆ ತಾಂತ್ರಿಕವಾಗಿ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಯಾಕೆಂದರೆ 1 ವಾಕ್ಯ ಬರೆದಿರ್ತೀರ 1 ಮಾರ್ಕ್ ಕೊಡ್ತಾರೆ. ಅದು ಪೂರ್ತಿ ಇದ್ರೂ ಅದನ್ನು ಗಮನಿಸ್ಕೊಳ್ಳಿ. ಹೆಚ್ಚು ಅಂಕಗಳನ್ನು ತೆಗೆಯೋರು ಅದರಲ್ಲೂ ಕೂಡ ಕೇರ್ಫುಲ್ ಆಗಿರಬೇಕು. 2 ವಾಕ್ಯ ಬರೀಲೇಬೇಕು. ಕವಿ ಲಕ್ಷ್ಮೀಶನಿಗಿದ್ದ ಬಿರುದುಗಳು ಯಾವುವು? 2 ಬಿರುದು. ಕರ್ನಾಟಕ ಕವಿ ಚೂತವನ ಚೈತ್ರ, ಉಪಮಾಲೋಲ. 2 ವಾಕ್ಯ ಹೇಗೆ ಮಾಡೋದು? ಕವಿ ಲಕ್ಷ್ಮೀಶನಿಗೆ ಕರ್ನಾಟಕ ಕವಿ ಚೂತವನ ಚೈತ್ರ ಎಂಬ ಬಿರುದು ಇತ್ತು. 1 ವಾಕ್ಯ ಆಯಿತು. ಅದಲ್ಲದೆ ಅವನನ್ನು ಉಪಮಾಲೋಲ ಎಂದು ಕೂಡ ಕರೆಯುತ್ತಿದ್ದರು. 2 ವಾಕ್ಯ ಹಾಗೆ ಹೋಯ್ತು ನೋಡಿ. ಅದು 2 ಸೇರಿಸಿ 1 ವಾಕ್ಯ ಮಾಡ್ಬೋದು. ಆದರೆ ನಿಮಗೆ ಸೂಚನೆ ಕೊಟ್ಟಿರುವಂಥದ್ದು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. 2 ವಾಕ್ಯ ಮಾಡಲೇಬೇಕಾಗುತ್ತೆ. ಇದೇ ತರಹ ಬೇರೆದನ್ನು ಗಮನಿಸಿ. ಸೀತೆ ಪ್ರವೇಶಿಸಿದ ಕಾಡು ಹೇಗಿತ್ತು? ಉದ್ದಕ್ಕೆ ಬರಿಬೇಕು ನಿಜವಾಗಿ. ಆದರೆ 2 ವಾಕ್ಯ ಬರಿಬೇಕು. ಏನಂತ? ಸೀತೆ ಪ್ರವೇಶಿಸಿದ ಕಾಡು ಕ್ರೂರ ಮೃಗಗಳ ಗರ್ಜನೆಯಿಂದ ಕೂಡಿತ್ತು. 1 ವಾಕ್ಯ ಆಯಿತು. ಅಲ್ಲಿ ಎಕ್ಕೆಗಿಡ, ಸೋಮಲತೆ, ಸಿಂಹ, ಹುಲಿ, ಕರಡಿ, ಹುಲ್ಲು, ಮರ ಎಲ್ಲ ಇದ್ದು ಘೋರವಾಗಿತ್ತು. 2 ವಾಕ್ಯ ಮಾಡಿ ಅದನ್ನು ಗಮನಿಸಿ. ಇದೇ ತರಹ ಸಂದರ್ಭ ಸೂಚಿಸಿ ವಿವರಿಸುವಂಥ ಪ್ರಶ್ನೆಗಳು ಇದೆ. ಇಲ್ಲೇನು 3 ಅಂಕ ಇರುತ್ತೆ. ಹಿಂದೆ ಪಾಠದಲ್ಲಿ ಎಲ್ಲ ಪಾಠದಲ್ಲಿ ನಾವು ಹೇಳೋ ಹಾಗೆ ಆಯ್ಕೆ ಅಂದರೆ ಪಾಠದ ಹೆಸರು ಮತ್ತು ಬರೆದವರು ಯಾರು ಅದಿದ್ದರೆ 1 ಅಂಕಗಳ ಬರುತ್ತೆ. ಆಮೇಲೆ ಸಂದರ್ಭ ಯಾವುದು, ಯಾವ ಸನ್ನಿವೇಶದಲ್ಲಿ ಆ ವಾಕ್ಯ ಬರುತ್ತೆ 1 ಅಂಕ ಬರುತ್ತೆ. ಆ ಕೊಟ್ಟ ವಾಕ್ಯದ ಸ್ವಾರಸ್ಯ ಬರೆದ್ರೆ 1 ಅಂಕ ಬರುತ್ತೆ. ಉದಾಹರಣೆಯನ್ನು ನೋಡಿ. ಸಂದರ್ಭ ಸೂಚಿಸಿ ವಿವರಿಸಿ. ಇದರಲ್ಲಿ ಬ್ರ್ಯಾಕೆಟ್ನಲ್ಲಿ ನಾವು ಇದು ಮಾಡಿದ್ದೀವಿ. ಮೊದಲನೇದು, ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ನಾವು ನಿಮಗೆ ಪ್ರಶ್ನೆ ಉತ್ತರದ ಅಂಶಗಳನ್ನು ಮಾತ್ರ, ಅಂದರೆ ಪೂರ್ತಿ ವಾಕ್ಯಗಳನ್ನು ಕೊಟ್ಟಿರಲ್ಲ, ಏನು ಬರಿಬೇಕು ಅನ್ನೋದ ಸ್ವಲ್ಪ ಮಾತ್ರ ಕೊಟ್ಟಿರ್ತೀವಿ. ಅದನ್ನು ವಿಸ್ತರಿಸಿ ವಾಕ್ಯ ಮಾಡಿ ನೀವು ಬರಿಬೇಕು. ವಾಕ್ಯ ರಚನೆಯನ್ನು ನಿಮ್ಮದೇ ಆದ ವಾಕ್ಯವನ್ನು ರಚನೆ ಮಾಡೋದನ್ನು ಕಲಿಬೇಕಾಗತ್ತೆ. ಆಯ್ಕೆದು ಒಂದೇ ಇರುತ್ತೆ ಸಾಮಾನ್ಯವಾಗಿ. ಪಾಠದ ಹೆಸರು, ಕವಿಯ ಹೆಸರು ಬದಲಾಗಲ್ಲ. ಇದಕ್ಕೆ ಒಂದು ಶೈಲಿಯನ್ನು ನೀವು ರೂಢಿಸ್ಕೊಳ್ಬೇಕು. ಅತ್ಯಂತ ಬೇಗ ಒಂದು ವಾಕ್ಯವನ್ನು ರಚಿಸುವಂಥದ್ದನ್ನು ನಾನು ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ. ಲಕ್ಷ್ಮೀಶನ ಇನ್ವರ್ಟೆಡ್ ಕಾಮದಲ್ಲಿ ಹಲುಬಿದಳ್ ಕಲ್ಮರಂ ಕರಗುವಂತೆ ಇಂದ ಆರಿಸಲಾಗಿದೆ ಅಥವಾ ಆರಿಸಿದೆ. ಆಯ್ಕೆ ಅಂತಲೂ ಬರಿಬಹುದು. ಅದನ್ನು ಗಮನಿಸಿ. ಅದು ಎಲ್ಲ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿಗೂ ಸಾಮಾನ್ಯವಾಗಿರುವಂಥದ್ದು. ಅದನ್ನು ಬರೆಯೋದನ್ನು ರೂಢಿಸ್ಕೊಳ್ಳಿ ಹೇಗೆ ಅಂತ. ಅದರಲ್ಲಿ ಹೆಚ್ಚು ಯೋಚನೆ ಮಾಡಬೇಕಾಗಿಲ್ಲದ ವಾಕ್ಯಗಳ ರಚನೆಯನ್ನು ರೂಢಿಸ್ಕೊಂಡ್ರೆ ನಿಮಗೆ ಬೇಗ ಉತ್ತರ ಬರೀಲಿಕ್ಕೆ ಆಗತ್ತೆ. ಆಹಹ ಎಂದು ಅಡಿಗಡಿಗೆ ತಲೆಗೊಡಹುವಂತಿರಲ್. ಲಕ್ಷ್ಮೀಶ ಹಲುಬಿದಳ್ ಕಲ್ಮರಂ ಕರಗುವಂತೆಯಿಂದ ಆರಿಸಲಾಗಿದೆ. ಸಂದರ್ಭ, ಸೀತೆಯನ್ನು ಕಾಡಲ್ಲಿ ಬಿಡಲು ಲಕ್ಷ್ಮಣ ರಥದಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾನೆ. ರಥದ ಪತಾಕೆಯೂ ಕೂಡ ಈ ರೀತಿ ಕರ್ಕೊಂಡು ಹೋಗ್ತಾ ಇರೋದನ್ನು, ರಾಮ ಸೀತೆಯನ್ನು ಬಿಟ್ಟಿರೋದನ್ನು ಒಪ್ಪುತ್ತಾ ಇಲ್ಲ. ಅದರಿಂದ ಅದು
ಧ್ವಜ ಪಟಪಟ ಅಂತ ಹೊಡೆಯೋದು ಕವಿಗೆ ಯಾವ ರೀತಿ ಕೇಳುತ್ತೆ ಅಂತಂದರೆ, ಆಹಾಹ ಎಂದು ಅಡಿಗಡಿಗೆ ತಲೆಗೊಡುಹು ಅಂತಿರಲ್. ಆ ರೀತಿ ಅಂದರೆ ಆ ಸಂದರ್ಭ ಅಂತ ಬರೆದ್ರೆ ಸಾಕು. ರಾಮನ ಆಜ್ಞೆಯಂತೆ ಸೀತೆಯನ್ನು ಲಕ್ಷ್ಮಣ ರಥದಲ್ಲಿ ಕಾಡಿಗೆ ಕರೆದುಕೊಂಡು ಹೋಗ್ತಾ ಇರುವಂಥ ಸಂದರ್ಭ. ಒಂದೇ ವಾಕ್ಯ ಆಗಿದೆ ನೋಡಿ, ಸಂದರ್ಭದ ಒಂದು ವಾಕ್ಯ ಆಯಿತು. ಈಗ ಸ್ವಾರಸ್ಯ ಏನು, ರಥ ಪತಾಕೆಗೂ ಕೂಡ ರಾಮ ಸೀತೆಯನ್ನು ಬಿಟ್ಟಿರುವುದು ಇಷ್ಟ ಇಲ್ಲ, ಅದರಿಂದ ತಲೆ ಅಲ್ಲಾಡಿಸ್ತಾ ಇದೆ. ಇಲ್ಲಿ ರಥದ ಪತಾಕೆಗೆ ವ್ಯಕ್ತಿತ್ವವನ್ನು ಆರೋಪಿಸಿದ್ದಾರೆ. ಯಾಕೆಂದರೆ ರಥದ ಪತಾಕೆ ರಾಮ ಸೀತೆಯನ್ನು ಬಿಟ್ಟ ಅಂಥೇಳಿ ದುಃಖ ಮಾಡುವಂಥದ್ದು ಅದು ಸಾಮಾನ್ಯವಾಗಿ ಅದು ಏನು ನಮ್ಮ ಒಂದು ಅನುಭವಕ್ಕೆ ಬಂದಿರಲ್ಲ. ಆದರೆ ಕವಿಯ ಮನಸ್ಸಿನಲ್ಲಿ ಆ ರೀತಿ ಅನಿಸುವಂಥದ್ದು, ಅದು ಅಲ್ಲಿರುವಂಥ ಸ್ವಾರಸ್ಯ, ಒಂದು ವ್ಯಕ್ತಿತ್ವವನ್ನು ಆರೋಪಿಸುವಂಥದ್ದು. ಇಲ್ಲಿಗೆ ತಂದೆ ಸೌಮಿತ್ರಿ, ಲಕ್ಷ್ಮೀಶ ಹಲುಬಿದಳ್ ಕಲ್ಮರಂ ಕರಗುವಂತೆಯಿಂದ ಆರಿಸಿದೆ. ಸಂದರ್ಭ, ತಪೋವನಕ್ಕೆ ಒಯ್ಯುವೆನೆಂದು ಕಾಡಿಗೆ ಏಕೆ ತಂದೆ ಅಂತ ಸೀತೆ ಲಕ್ಷ್ಮಣನನ್ನು ಪ್ರಶ್ನಿಸ್ತಾ ಇರುವಂಥದ್ದು ಒಂದು ವಾಕ್ಯ. ಆಮೇಲೆ ಸ್ವಾರಸ್ಯ ಏನು, ಸೀತೆಯ ಮುಗ್ಧತೆ, ಯಾವ ಭಾವನೆ ಅಂತ ನೀವು ಬರೆದು ಬಿಟ್ರೆ ಅದು ಸ್ವಾರಸ್ಯ ಆಗುತ್ತೆ. ಇಲ್ಲಿ ಸೀತೆಗೆ ಗೊತ್ತಿಲ್ಲ, ಅವಳಿಗೆ ಅದೇನು ಗೊತ್ತಿಲ್ಲ, ಮುಗ್ಧವಾಗಿ ಲಕ್ಷ್ಮಣನ ಜೊತೆಲಿ ಬಂದಿಯಾಳೆ, ಕೇಳ್ತಾ ಇದ್ದಾಳೆ, ಮುಗ್ಧವಾದ ಪ್ರಶ್ನೆ. ಕುತೂಹಲ, ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದಿದೆಯಾ ಅಂತ ಕುತೂಹಲ ಬೇರೆ ಇದೆ ಮುಗ್ಧತೆಯ ಜೊತೆಯಲ್ಲಿ, ಅದನ್ನು ಬರಿಬೇಕು. ಆಮೇಲೆ ಮೂರನೇದು, ಮೆಲ್ಲನೆ ಈ ವಿಪಿನಕ್ಕೆ ಒಡಗೊಂಡು ಬಂದೆಂ, ಲಕ್ಷ್ಮೀಶ ಹಲುಬಿದಳ್ ಕಲ್ಮರಂ ಕರಗುವಂತೆಯಿಂದ ಆರಿಸಿದೆ. ಸಂದರ್ಭ, ರಾಮನ ಆಜ್ಞೆಯನ್ನು ಮೀರಲಾಗದೆ ಸುಳ್ಳು ಹೇಳಿ ಲಕ್ಷ್ಮಣ ಸೀತೆಯನ್ನು ಕಾಡಿಗೆ ಕರೆತಂದಿದ್ದಾನೆ. ಇಲ್ಲಿರುವಂಥ ಸ್ವಾರಸ್ಯ ಏನು, ಲಕ್ಷ್ಮಣನ ಆತಂಕ, ದುಃಖ, ಸಂಕೋಚ ಇವುಗಳು ವ್ಯಕ್ತವಾಗಿದೆ. ಅದನ್ನು ಬರೀಬೇಕು, ಯಾವ ಭಾವನೆ ಅಂತ ಆ ಕೊಟ್ಟಿರೋ ವಾಕ್ಯದಲ್ಲಿ. ನಾಲ್ಕನೇದು ನೋಡಿ, ರಾಮನ ಸೇವೆ ಸಂದುದೇ ತನಗೆ, ಅದಾ ಪ್ರಕಾರ ಲಕ್ಷ್ಮೀಶನ ಹಲುಬಿದಳ್ ಕಲ್ಮರಂ ಕರಗುವಂತೆಯಿಂದ ಆರಿಸಿದೆ. ಆಮೇಲೆ ಸಂದರ್ಭ, ಮೂರ್ಛೆ ಹೋದ ಸೀತೆಗೆ ಇಷ್ಟು ದುಃಖ ನೀಡಿದನಲ್ಲ ಅಂತ ಲಕ್ಷ್ಮಣ ದುಃಖಿಸುವಂಥದ್ದು. ಸ್ವಾರಸ್ಯ ಏನು, ಆಜ್ಞೆಯನ್ನು ನೆರವೇರಿಸಿದ ಫಲ ಇದೇನೆ, ನನ್ನ ಕಣ್ಮುಂದೆ ನನ್ನ ಕೈಯಾರೆ ಸೀತೆಗೆ ಇಷ್ಟೊಂದು ದುಃಖವನ್ನು ಕೊಟ್ಟಿರುವಂಥದ್ದು ಅಂತ ಹೇಳ್ತಾ ಇರುವಂಥದ್ದು. ಆಜ್ಞೆಯ ಫಲ ಇದೆ ಅಂಥೇಳಿ ಲಕ್ಷ್ಮಣ ಕನಿಕರ ಪಡುವಂಥದ್ದು. ಹರಧನುವನ್ ಉಡಿದು ಎನ್ನಂ ಮದುವೆಯಾದಂ, ಲಕ್ಷ್ಮೀಶ ಹಲುಬಿದಳ್ ಕರ್ಮನಂ ಕರಗುವಂತೆಯಿಂದ ಆರಿಸಿದೆ. ರಾಮನು ಮದುವೆಯಾದಾಗಿನಿಂದ ಇಲ್ಲಿಯವರೆಗೆ ತನ್ನನ್ನು ನಡೆಸಿಕೊಂಡ ರೀತಿಯನ್ನು ಸೀತೆ ನೆನಪಿಸಿಕೊಳ್ತಾ ಇರುವಂಥದ್ದು ಸಂದರ್ಭ. ಆಮೇಲೆ ಇಲ್ಲಿರುವಂಥ ಸ್ವಾರಸ್ಯ ಏನು, ಅಪಾರ ಶಕ್ತಿ ಬೇಕಾಗುವಂಥ ಶಿವನ ಧನುಸ್ಸನ್ನು ಮುರಿದು ತನ್ನನ್ನು ಮದುವೆ ಆದ ಬಗ್ಗೆ ಸೀತೆಗೆ ಇರುವಂಥ ಹೆಮ್ಮೆ ಮತ್ತು ತನ್ನನ್ನು ಚೆನ್ನಾಗಿ ನಡೆಸ್ಕೊಂಡಿದ್ದಾನೆ ಎನ್ನುವಂಥ ಕೃತಜ್ಞತೆ, ಇವೆರಡು ಭಾವನೆಗಳಿದ್ದಾವೆ. ಲೋಕದ ಅರಸು ಏಗೈದೊಡಂ ತನ್ನ ಕಿಂಕರರ್ ಬೇಕು ಬೇಡೆಂದು ಬೇಳರೆ, ಲಕ್ಷ್ಮೀಶನ ಹಲುಬಿದಳ್ ಕಲ್ಮರಂ ಕರಗುವಂತೆ ಇಂದ ಆರಿಸಿದೆ. ಆಮೇಲೆ ಸಂದರ್ಭ, ಸೀತೆ ರಾಮನು ಹೇಗೆ ಈ ನಿರ್ಣಯಕ್ಕೆ ಬಂದ ಎಂದು ಸೀತೆ ವಿಚಾರಿಸುವುದು. ಯಾರು ಸುತ್ತ ಇರುವವರು ಯಾರು ಏನು ಹೇಳಿಲ್ವೇ ಅಂತ ವಿಚಾರಿಸುವಂಥದ್ದು. ಇಲ್ಲಿರುವಂಥ ಸ್ವಾರಸ್ಯ ಏನು, ರಾಮನು ಸಲ್ಲದ ಕೆಲಸ ಮಾಡಿದರೆ ಅನುಚರರು ಅದನ್ನು ಹೇಳಬೇಕು, ಒಡೆಯನಿಗೆ ಹೇಳಬೇಕು, ನೀನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಸರಿಯಾದ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ. ಅದು ಹೇಳಲಿಲ್ವೇ, ಸುಮ್ಮನಿದ್ರೆ ಅವರೂ ಸುಮ್ಮನಿದ್ರ, ನನ್ನ ಪರವಾಗಿ ಒಂದು ಮಾತು ಹೇಳಲಿಲ್ವಾ ಅಂತ ದುಃಖ ಪಡುವಂಥದ್ದು. ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಯಥಾ ಪ್ರಕಾರ ಲಕ್ಷ್ಮೀಶನ ಹಲುಬಿದಳ್ ಕಲ್ಮರಂ ಕರಗುವಂತೆಯಿಂದ ಆರಿಸಿದೆ. ಸಂದರ್ಭ, ಸೀತೆ ರಾಮನು ತನ್ನನ್ನು ಪರಿತ್ಯಜಿಸಿದ್ದನ್ನು ಒಪ್ಪಿಕೊಳ್ತಾಳೆ. ಸಾಮಾನ್ಯವಾಗಿ ದುಃಖ ಆದರೆ ವಾಸ್ತವವನ್ನು ದುಃಖದಲ್ಲೂ ಒಪ್ಪಿಕೊಳ್ಳುವಂಥದ್ದು, ಒಪ್ಪಿಕೊಂಡು ಅವನ ಪರವಾಗಿ ಯೋಚನೆ ಮಾಡ್ತಾ ಇದ್ದಾಳೆ ಆ ಸಂದರ್ಭ. ಇಲ್ಲಿ ಸ್ವಾರಸ್ಯ ಏನು, ತನ್ನನ್ನು ಪರಿತ್ಯಾಗ ಮಾಡಿದಂಥ ರಾಮನನ್ನು ಕರುಣಾಳು ಅಂತ ಕರೆಯುವುದೇ ಇಲ್ಲಿರುವಂಥ ಸ್ವಾರಸ್ಯ. ತನ್ನನ್ನೇ ಬಿಟ್ಟಿದ್ದಾನೆ, ಅವನಿಗೆ ಬೈಬೇಕು, ಇವಳು ಸೀತೆ ಏನು ಮಾಡ್ತಾ ಇದ್ದಾಳೆ, ಕರುಣಾಳು ಅಂತ ಹೇಳ್ತಾ ಇದ್ದಾಳೆ.
ಇದೇ ತರಹ ನೀವು ಬರಿಬೇಕು. ಉಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಬ್ರ್ಯಾಕೆಟ್ನಲ್ಲಿ ಕೆಲವು ಪದಗಳಲ್ಲಿ ನಾವು ಬರೆದಿರ್ತೀವಿ, ನೀವು ಅದನ್ನು ವಾಕ್ಯ ಮಾಡಿ ನಮಗೆ ಕಳಿಸ್ಬೇಕು. ಇನ್ನು 5-6 ವಾಕ್ಯಗಳಲ್ಲಿ ನೀವು ಬರೆಯುವಂಥದ್ದು. ಸಾಮಾನ್ಯವಾಗಿ ಎಲ್ಲರೂ ಕೂಡ 1-1.25 ಪೇಜು ಎಲ್ಲ ಬರೀತಾರೆ. ಅಷ್ಟು ಬರಿಬೇಕಾದ ಅವಶ್ಯಕತೆ ಇಲ್ಲ. ಸೂಚನೆಯನ್ನು ನೀವು ಗಮನಿಸಬೇಕು. ಒಂದು ವಾಕ್ಯದಲ್ಲಿ ಬರೀರಿ ಅಂದರೆ ಒಂದೇ ವಾಕ್ಯ ಬರಿಬೇಕು, 2 ವಾಕ್ಯ ಬರಿಬಾರ್ದು. 2-3 ವಾಕ್ಯ ಅಂದರೆ ಕನಿಷ್ಠ 2 ವಾಕ್ಯ ಬರಿಬೇಕು. ಸಂದರ್ಭ ಸ್ವಾರಸ್ಯದಲ್ಲಿ 3 ಅಂಕ ಇದೆ, ಅದರಿಂದ 3 ವಾಕ್ಯ ಬರಿಬೇಕು. ಅದನ್ನು ಗಮನಿಸ್ಕೊಳ್ಳಿ. ಕನಿಷ್ಠ ಇದರಲ್ಲೂ ಅಷ್ಟೇ 5-6 ವಾಕ್ಯ ಅಂತಂದರೆ 5 ವಾಕ್ಯದಲ್ಲಿ ನೀವು ಹೇಳುವಂಥದ್ದು ಮುಗಿಬೇಕು. ಅದಕ್ಕೆ ಅನುಗುಣವಾಗಿ ನಾವು ಆ ಒಂದು ಕೆಲವು ಪದಗಳನ್ನು ಕೊಟ್ಟಿರ್ತೀವಿ, ಅದನ್ನು ಉಪಯೋಗಿಸ್ಕೊಂಡು ನೀವು 5 ವಾಕ್ಯಗಳನ್ನು ಮಾಡಬಹುದು. ಸೀತೆ ಲಕ್ಷ್ಮಣರು ಮಹಾರಣ್ಯವನ್ನು ಪ್ರವೇಶಿಸಿದ ಸನ್ನಿವೇಶವನ್ನು ವಿವರಿಸಿ. ಇಲ್ಲೇನು? ಸೀತೆಯನ್ನು ಲಕ್ಷ್ಮಣ ಕಾಡಿಗೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಈ ರೀತಿ ರಾಮ ಸೀತೆಯನ್ನು ಬಿಟ್ಟಿದ್ದು ಅದು ಬಸುರಿ ಅಲ್ವಾ? ಆದ್ದರಿಂದ ಅವಳನ್ನು ಬಿಟ್ಟಿದ್ದು ಅನ್ಯಾಯ, ದುಃಖಕರ ಅಂಥೇಳಿ ರಥದ ಧ್ವಜ ಕೂಡ ತಲೆಯಲ್ಲಾಡಿಸುತ್ತೆ. ಪುರುಜನರು ಗುಜುಗುಜು ಮಾಡ್ತಾರೆ. ಅವರ ನಡುವೆ ಎಲ್ಲ ನಿಂತರೆ ಏನು ತೊಂದರೆನೋ ಅಂತಂದ್ಬಿಟ್ಟು ವಾಯುವೇಗದಿಂದ ರಥವನ್ನು ಓಡಿಸ್ತಾನೆ. ಆಮೇಲೆ ಮಹಾರಣ್ಯವನ್ನು ಪ್ರವೇಶಿಸುವ ತನಕ ನೀವು ಬರಿಬೇಕು. ಅಲ್ಲೇನು ಗಂಗೆ ಬರುತ್ತೆ, ಗಂಗೆಗೆ ನಮಸ್ಕರಿಸ್ತಾನೆ. ನಾವೆಯಲ್ಲಿ ದಾಟ್ತಾರೆ, ದಾಟ್ಬಿಟ್ಟು ಅಲ್ಲಿ ಸ್ನಾನ ಮಾಡಿ ಗಂಗೆಯನ್ನು ಪೂಜಿಸ್ತಾರೆ. ಆಮೇಲೆ ಕಾಲಿಡ್ಲಿಕ್ಕಾಗದೇ ಇರುವಂಥ ಅರಣ್ಯ ಅದು, ಅದರಲ್ಲಿ ಹೇಗೋ ಒಳಗಡೆ ಪ್ರವೇಶ ಮಾಡ್ತಾರೆ. ಕ್ರೂರ ಮೃಗ ಪಕ್ಷಿಗಳ ಗರ್ಜನೆ, ಮುಳ್ಳುಗಳು, ಬಳ್ಳಿಗಳು ಅವೆಲ್ಲ ಹೇಗಿದ್ವು ಅಂಥೇಳಿ ನೀವು ಒಂದು ಸಾಲನ್ನು ಬರೆದ್ರೆ ಸಾಕಾಗತ್ತೆ. ಅಲ್ಲಿ ಸೋಮಲತೆ ಇತ್ತು, ಎಕ್ಕದ ಗಿಡಗಳಿದ್ದು, ನವಿಲು, ಸಿಂಹ, ಹುಲಿ, ಕರಡಿ, ಹುಲ್ಲು ಮುಂತಾದ ಮರಗಳು ಇದ್ವು, ದಟ್ಟವಾಗಿತ್ತು ಕಾಡು ಅಂತ. ಅಷ್ಟನ್ನು ಬರೆದ್ರೆ 5 ವಾಕ್ಯ ಆಗುತ್ತೆ. ನೋಡ್ಕೊಳ್ಳಿ 5 ವಾಕ್ಯ ಹೇಗೆ ಬರೆಯೋದು ಅಂತ. 1.25 ಪೇಜ್ ಬರೆದ್ರೂ ನಿಮಗೆ ಬರುವಂಥ ಮಾರ್ಕ್ಸು 4. 5 ವಾಕ್ಯ ಬರೆದ್ರೂ ಬರುವ ಅಂಕಗಳು 4. ಅದನ್ನು ಗಮನಿಸ್ಕೊಳ್ಳಿ. ಆದಷ್ಟು ಸಂಕ್ಷಿಪ್ತವಾಗಿ ಸರಳವಾದ ವಾಕ್ಯಗಳನ್ನು ಬರೆಯೋದನ್ನು ನೀವು ಕಲೀಲೇಬೇಕು. 2ನೇ ಪ್ರಶ್ನೆಯನ್ನು ನೋಡಿ. ಕಾಡಿನಲ್ಲಿ ಜಾನಕಿ ಏನೇನು ಕಾಣಲು ಬಯಸಿದಳು? ಇಲ್ಲಿ ಒಂದೇ ಒಂದು ಪದ್ಯ ಇರುವಂಥದ್ದು. ಅದನ್ನೇ 5 ವಾಕ್ಯಗಳಿಗೆ ನೀವು ವಿಸ್ತರಿಸಬೇಕು. ಹಿಂದಿನ ಪ್ರಶ್ನೆಗೆ ವಿಷಯ ತುಂಬ ಇತ್ತು, ಅದನ್ನು 5 ವಾಕ್ಯಗಳಲ್ಲಿ ಸಂಗ್ರಹಿಸಬೇಕು. ಇಲ್ಲಿ ವಿಷಯ ಕಡಿಮೆ ಇದೆ, 2 ವಾಕ್ಯದಲ್ಲಿ ಹೇಳುವಂಥದ್ದು ಸಾಧ್ಯ, ಆದರೆ ಅದನ್ನು 5 ವಾಕ್ಯಗಳಿಗೆ ವಿಸ್ತರಿಸಬೇಕು. ಏನಿಲ್ಲಿ? ಮುನಿಗಳ ಮಂಗಳಕರವಾದ ಸ್ಥಳಗಳು, ತಪೋವನಗಳು, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆಲ್ಲ ಎಲ್ಲಿ? ಬರೀ ಕಾಡೇ ಕಾಣುತ್ತಲ್ಲ. ಆಮೇಲೆ ಅಲ್ಲಿ ನನ್ನ ಕಲ್ಪನೆಯಲ್ಲಿ ಹವಿಸ್ಸಿನ ಸುವಾಸನೆಯ ಹೊಗೆಯ ಯಜ್ಞಕುಂಡಗಳು ಇರುವಂಥ ಕುಟೀರಗಳಿರ್ತವೆ, ಅವು ಎಲ್ಲಿದ್ದಾವೆ? ಆಮೇಲೆ ವೇದ ಪಠಣದ ಪರಿಚಿತವಾದ ಧ್ವನಿ ನಂಗೆ ಕೇಳಬೇಕು, ಆ ಧ್ವನಿ ಕೇಳ್ತಾ ಇಲ್ಲ, ಎಲ್ಲಿ? ಅಂಥ ಸೊಗಸಾಗಿರುವಂಥ ತಾಪಸರ ಆಶ್ರಮ ಕರೆದೊಯ್ತೇನೆ ಅಂತ ಹೇಳಿದ್ದಿ, ಕರೆದುಕೊಂಡು ಹೋಗಿಲ್ಲ ಏಕೆ? ಅತಿ ಭಯಂಕರವಾದ ದಟ್ಟ ಕಾಡಿಗೆ ಏಕೆ ಕರೆತಂದಿದೀಯಾ? ನೋಡಿ 5 ವಾಕ್ಯಗಳಾಗುತ್ತೆ. ಒಂದೇ ಪದ್ಯ ಇರೋದು, 2 ವಾಕ್ಯದಲ್ಲಿ ಹೇಳೋದನ್ನು 5 ವಾಕ್ಯಗಳಿಗೆ ನೀವು ವಿಸ್ತರಿಸಬೇಕು. ಅದೇ ರೀತಿ ಮುಂದಿಂದನೂ ನೀವು ನೋಡಬೇಕು. ಆಮೇಲೆ ಭಾವಾರ್ಥದ ಪ್ರಶ್ನೆಗಳು, ಅದನ್ನು ಭಾಷಾಭ್ಯಾಸ ಮಾಡುವಾಗ ನಿಮಗೆ ಮಾಡ್ತಾರೆ. ಭಾವಾರ್ಥದಲ್ಲೂ ಅಷ್ಟೇ 3 ಭಾಗ ಮಾಡ್ಕೊಳ್ಳಿ. ಸಂದರ್ಭ ಸ್ವಾರಸ್ಯಕ್ಕೆ ಹೇಗೆ ನೀವು 3 ಭಾಗವನ್ನು ಮಾಡ್ಕೊಳ್ತೀರೋ ಅದೇ ತರಹ ಆಯ್ಕೆ, ಕವಿ ಪರಿಚಯ, ಅದೊಂದು ಪ್ಯಾರ ಮಾಡಬಹುದು ಬೇಕಾರೆ, ಅಥವಾ ಸಂದರ್ಭವನ್ನು ಅದರಲ್ಲೇ ಸೇರಿಸಬಹುದು, ಆ ಪದ್ಯ ಬಂದಿರುವಂಥ ಸಂದರ್ಭ. ಆಮೇಲೆ ಪದ್ಯಕ್ಕೆ ನಿಮಗೆ ವಾಚ್ಯಾರ್ಥ ಕೊಡುತ್ತೆ, ಸಾರಾಂಶ, ಅದನ್ನು ಬರಿಬೇಕು. ವಾಚ್ಯಾರ್ಥ ಅಥವಾ ಸಾರಾಂಶ ಅಂತ ಬರಿಬೇಕು. ಆಮೇಲೆ ಅದರಲ್ಲಿರುವಂಥ ಸ್ವಾರಸ್ಯ ಅಥವಾ ಭಾವ, ಯಾವ ಭಾವವನ್ನು ಇಲ್ಲಿ ಕವಿ ತಂದಿದ್ದಾನೆ ಆ ಭಾವವನ್ನು ಅರ್ಥವಿಸಬೇಕು ನೀವು. ಆ 3 ಪ್ಯಾರಾಗಳನ್ನು ಮಾಡಿಕೊಂಡ್ರೆ ಸಾಕಾಗತ್ತೆ, ಅಥವಾ 4 ಪ್ಯಾರಾನು ಮಾಡಬಹುದು. ಆದರೆ ಇಲ್ಲೂ ಕೂಡ 5 ಅಂಕಗಳಿರ್ತವೆ. ನೀವು ಹೆಚ್ಚು ಅಂತಂದರೆ 8 ವಾಕ್ಯಗಳಲ್ಲಿ ಮುಗಿಸ್ಕೊಳ್ಬಹುದು. ಯಾಕೆ ನಾನು ಹೇಳ್ತೀನಿ ಅಂತಂದರೆ, ಕನ್ನಡ ಬರೆಯೋದು ರೂಢಿ ತಪ್ಪಿ ಹೋಗಿರೋದ್ರಿಂದ ನಿಮಗೆ ಎಲ್ಲ ಪ್ರಶ್ನೆಗಳನ್ನು
ಅದಕ್ಕೆ ಉತ್ತರ ಬರೆಯೋದಕ್ಕೆ ಸಾಧ್ಯವಾಗಲ್ಲ ಹೆಚ್ಚೆಚ್ಚು ಬರಿತಾ ಹೋದರೆ. ಅದ್ರ ಬದಲು ಸಂಕ್ಷಿಪ್ತವಾಗಿ ಬರೆದು ಕೊನೆಯಲ್ಲಿ 15 ನಿಮಿಷ ಉಳಿಸ್ಕೊಂಡು ಏನು ಬರೆದಿದ್ದೀರಾ ಅಂತ ಅನ್ನೋದನ್ನು ಒಂದು ಸಲ ನೋಡಿದರೆ ನಿಮ್ಮ ತಪ್ಪುಗಳು ನಿಮಗೆ ಗೊತ್ತಾಗುತ್ತೆ. ಆ ತಪ್ಪುಗಳನ್ನು ತಿದ್ದಿದರೆ 5-6 ಅಂಕಗಳು ಹೆಚ್ಚು ಬರ್ತವೆ. ಅದರಿಂದಾಗಿ ಸಂಕ್ಷಿಪ್ತವಾಗಿ ಬರೀರಿ ಅಂತ ಹೇಳುವಂಥದ್ದು. ಇದಕ್ಕೆಲ್ಲ ನಿಮಗೆ ನೋಟ್ಸನ್ನು ಕಳಿಸುತ್ತೆ, ಆಮೇಲೆ ಪ್ರಶ್ನೆಗೆ ಉತ್ತರಗಳನ್ನು ಕಳಿಸುತ್ತೆ. ಆ ಉತ್ತರಗಳನ್ನು ವಾಕ್ಯ ಮಾಡಿ ನೀವು ಕಳಿಸ್ಬೇಕು ನಮಗೆ. ಅದನ್ನು ಗಮನಿಸಿಕೊಳ್ಳಿ. ಇಲ್ಲಿಗೆ ಈ ಪದ್ಯ ಮುಗೀತು.